ನೀವೆಲ್ಲ ಅನ್ಕೊಂಡಿರ್ಬೋದು ಇವತ್ತು ನಾನು ಸೆಂಟರ್ ಆಫ್ ಅಟ್ರಾಕ್ಟ್ ಅಂತ, ಬಟ್ ನನಗೆ ನಾನು ಬಲಿಕ ಬಕ್ರ ಥರ ಕಾಣ್ತಾ ಇದ್ದೀನಿ. ನಾನು ಫಸ್ಟ್ ಹೇಳಿದ ಮಾತು ಕೇಕ್ ಬೇಡ, ಕೇಕ್ ಬೇಡ ನನಗೆ, ನಾನು ಆರಾಮಾಗಿರ್ತೀನಿ. ಯೂಶಲಿ ಬರ್ತಡೇ ಎಲ್ಲರೂ ಫೋನ್ ಮಾಡ್ತಾರೆ ಹ್ಯಾಪಿ ಬರ್ತಡೇ ಅಂತ, ಬಟ್ ನನ್ನ ಬರ್ತಡೇ ಬಂದಾಗ ನಾನು ಎಲ್ಲರಿಗೂ ಫೋನ್ ಮಾಡ್ತೀನಿ, ನಾಳೆ ನನ್ನ ಬರ್ತಡೇ ಇದೆ, ಕ್ರಿಕೆಟ್ ಟೂರ್ನಮೆಂಟ್ ಇದೆ ನೈಟು, ಎಲ್ಲರೂ ಬನ್ನಿ ಅಂತ ನಾನೇ ಫೋನ್ ಮಾಡಿದ್ದೀನಿ. ಸೌಂದರ್ಯದ ಇದೊಂದು ಫಸ್ಟ್ ಕಂಪ್ಲೇಂಟ್. ಅದು ಗೊತ್ತಾಯ್ತು ನಂಗೆ. ಆಲ್ರೆಡಿ ತುಂಬಾ ಜನ ಹೇಳಿದ್ರು ಟೀಮಲ್ಲಿ, ರಾತ್ರಿ ಕ್ರಿಕೆಟ್ ಇದೆ, ಅದಾದ್ಮೇಲೆ ಬರ್ಡೇ ಇದೆ. ಓಕೆ, ಸೊ ಅವಾಗ ಈ ಪ್ಲಾನ್ ಆದಾಗ ಅದು PRO ಟೀಮ್, ನಿಮ್ಮ ಟೀಮ್ ಕಡೆಯಿಂದ ಸರ್. ಓಕೆ, ಹೇಳಿದ ಫಸ್ಟ್ ಇದು ನನಗೆ ಕೇಕ್, ಸರಿ ಬರ್ತಡೇ ದಿನ ಮಾಡ್ತಾ ಇದ್ದೀವಿ, ಕೇಕ್ ಒಂದು ಕಟ್ ಮಾಡೋದು ಬೇಡ ಸ್ಟೇಜ್ ಮೇಲೆ, ಅದು ನನಗೆ ಒಂಚೂರು ಆಗಲ್ಲ ಅಂತ ಬಂದಿದ್ದು ಫಸ್ಟ್ ಕೆಲಸ ಕೇಕ್ ಕಟ್ ಮಾಡೋದು. ಅದು ಮೆಲ್ಟ್ ಆಗ್ತಿತ್ತು ಅಂತ ಬೇರೆ, ಫಸ್ಟೇ ಕಟ್ ಮಾಡ್ಸೋಣ ಅಂತ. ಓಕೆ, ಇನ್ನೊಂದು ಈ ಫಂಕ್ಷನ್ನು ಸ್ವಲ್ಪ ಸಂದಿಲ್ ಸಮಾರಾಧನೆ ನಡೆದಂಗೆ ಆಗಿದೆ ನನ್ನ ಲೈಫಲ್ಲಿ. ಯಾಕಂದರೆ ಏರುಪೇರಲ್ಲೇ ಇದ್ದ ಮೂವಿ ಬೇರೆ ಬೇರೆ ವರ್ಷದಲ್ಲಿ ಶುರು ಮಾಡಿದ್ದು ನಾನು, ಬಟ್ ಎಲ್ಲ ರಿಲೀಸ್ ಟೈಮಲ್ಲಿ ಒಟ್ಟಿಗೆ ಹೋಗ್ಬಿಟ್ಟಿದೆ. ಸೊ ಈ ಮೂವಿನ ಆ್ಯಕ್ಚುಲಿ ನವೆಂಬರ್ 14th ಅಂತ ಪ್ಲ್ಯಾನ್ ಮಾಡ್ಕೊಂಡು, ಅದು ಯಾವಾಗ ಕುಂಬಳಕಾಯಿ ಹೊಡೆದಾಗ ನವೆಂಬರ್ 14ಗೆ ಈ ಮೂವಿ ಅಂತ ಪ್ಲ್ಯಾನ್ ಮಾಡ್ಕೊಂಡು, ಬಟ್ ಅದು ಡಿಸೆಂಬರ್ 25th ಅಂತ ಪ್ಲ್ಯಾನ್ ಮಾಡ್ಕೊಂಡು, ಬಟ್ ಡಿಸೆಂಬರ್ 25th ದೊಡ್ಡ ಮೂವೀಸ್ ಬರ್ತಿರೋದ್ರಿಂದ ಸೊ ನಾವು ಅರ್ಲಿ ಆಗೋಣ ಅಂತ ಗತವೈಭವ ನವೆಂಬರ್ 14th ಪ್ಲ್ಯಾನ್ ಮಾಡ್ಕೊಂಡು, ಅವಾಗ ಸರಿ ಅಂದ್ಬಿಟ್ಟು ಇದು ಗತವೈಭವದಲ್ಲಿ ಸುನಿ ಸಿನಿಮಾಸ್ ಇದೆ, ಇದರಲ್ಲಿ ರಾಮ್ ಮೂವೀಸ್ ಸುನಿ ಸಿನಿಮಾಸ್ ಇದ್ದಂಗೆ. ಸೊ ಇದರಲ್ಲೂ ನಾನು ಏನು ಕ್ಲಾರಿಟಿ ಬೇಕಾದ್ರೂ ತಗೋದು. ಸೊ ನಾನು ಒಂದೇ ಮಾತಲ್ಲಿ ಕೊಟ್ಟೆ, VFX ಅವರು ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾನು ಹೇಳಿದೆ, ಇಲ್ಲ ನವೆಂಬರ್ 14th ಗತವೈಭವ ಬರೋಣ, ಆಮೇಲೆ ನಾನು ಬರ್ತೀನಿ, ಅದನ್ನು ಹೇಳ್ಕೋಬೋದು ಅಂತೇಳಿ ಪುಷ್ ಮಾಡಿಕೊಂಡು. ಸೊ ನಾನು ಫಸ್ಟ್ ಈ ಮೂವಿಲಿ ಎಲ್ರಿಗೂ ನಾನು ಕ್ಷಮೆ ಕೇಳಬೇಕು, ಯಾಕಂದರೆ ಈ ಮೂವಿಲಿ ಬುಗುರಿ ಥರ ಆಡ್ಸ್ಕೊಬಿಟ್ಟಿದ್ದೀನಿ. ಯಾವಾಗ ಪುಷ್ ಮಾಡಿಕೊಂಡು, ಅಂದರೆ ಏನೋ ರಿಲೀಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತೀವಿ. ಈ ಮೂವಿ ಪ್ರಾಡಕ್ಟ್ ರೆಡಿಯಾಗಿ 1 ವರ್ಷ ಆಯಿತು, ನಾವೆಲ್ಲರೂ ಮೂವಿ ನೋಡಿ 1 ವರ್ಷ ಆಗಿದೆ ಆಲ್ಮೋಸ್ಟು. ಸೊ ಏನೋ ಹೇಳಿ ಪುಷ್ ಮಾಡ್ತಾನೇ ಇದ್ದೀನಿ, ನಾನು ಪುಷ್ ಮಾಡ್ಕೊಂಡೆ ಮುಂದೆ. ಸೊ ಈ ಸಾಂಗು ರಿಲೀಸ್ ಅಂತ ಶೀಲಂ ಫಿಕ್ಸ್ ಆಗ್ಬಿಟ್ಟಿದ್ರು. ಅವ್ರು ಜಸ್ಟ್ ಕಾಯ್ತಿದ್ರು ಅಷ್ಟೇ, ಯಾವುದಾನ ಒಂದು ಒಳ್ಳೆ ಡೇಟ್ ಬೇಕು ಅಂತ. ಸೊ ಫಸ್ಟ್ ಇದು ಇವ್ರು ಸರ್ಪ್ರೈಸ್ ಆಗಿ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ. ಸಾಂಗು ಸರಿಗಮಪ ಇಂದ ಫೋನ್ ಬರುತ್ತೆ, ನಿಮ್ಮ ಸಾಂಗ್ ರಿಲೀಸ್ಗೆ ಈ ಡಾಕ್ಯುಮೆಂಟ್ಸ್ ಹಿಂಗೆ ಕಳಿಸಿ ಅಂತ. ನಾನು ಈ ಸರಿಗಮಪ ಇಂದ ಸಾಂಗ್ ರಿಲೀಸ್ ಹೆಂಗೆ, ಡಾಕ್ಯುಮೆಂಟ್ಸ್ಗಳು ಯಾವ್ದು ಹೇಗೆ ಅಂತ ಆಮೇಲೆ ನಾನು ಕೇಳಿದೆ, ಇಲ್ಲ ಹಿಂಗೆ ಏನಾದರೂ ಪ್ಲ್ಯಾನ್ ನಡೀತಿದೆಯಾ ಅಂತ. ಹೌದು, ಈ ರೀತಿ 1 ಶಾರ್ಟ್ ಸಾಂಗ್ನ ಹಿಂಗೆ ಬಿಡೋಣ ಅಂತ. ಓಕೆ, ಮಾಡ್ತಾ ಇದ್ದೀವಿ, ಪಬ್ಲಿಸಿಟಿ ಮಾಡೋಣ ಅಂದ್ಬಿಟ್ಟು ಸರಿ ಪ್ರೆಸ್ ಮೀಟೇ ಅರೇಂಜ್ ಮಾಡೋಣ ಅಂತ ಹೇಳಿ ಈ ರೀತಿ ಬಂದು. ಈ ಸಾಂಗ್ ಮೂವಿಲಿ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಬರುತ್ತೆ, ಅದಕ್ಕೆ ತಕ್ಕನಾಗಿ ಬರ್ದಿದ್ದಂಥ ಸಾಂಗ್ ಇದು. ಬಟ್ ರಮೇಶ್ ಸರ್ ಹೇಳಿದ್ರು, ಅಂದರೆ ಸಾಂಗ್ ಒಂದು ಫ್ಲೋಲ್ಲಿ ಬಂದರೆ ಐಡಿಯಾ ಚೆನ್ನಾಗಿರುತ್ತೆ, ಸೊ ಇದನ್ನ ಹೇಗಾದರೂ ಪ್ರಮೋಷನ್ ಸಾಂಗ್ ಥರ ಈ ರೀತಿ ಮಾಡೋಣ ಅಂತ. ಸೊ ಆಮೇಲೆ ಈ ರೀತಿ ಟೆಕ್ನಿಷಿಯನ್ಸ್ ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ನಾನು ನೆಕ್ಸ್ಟ್ ಸಿನಿಮಾನ 1 ಟೇಕಲ್ಲಿ ತೊಗೊತೀನಿ ಅಂತ, ಇಡೀ ಸಿನಿಮಾನ 1 ಟೇಕಲ್ಲಿ ತೊಗೊತೀನಿ ಅಂದರೆ ಇವ್ರು ಹೆಗ್ಲ ಮೇಲೆ ಹಾಕ್ಕೊಳ್ತಾರೆ, ಅಂದರೆ ನಾನು ಇಡೀ ಸಿನಿಮಾನ 1 ಟೇಕಲ್ಲಿ ತೊಗೋಬೋದು. ಯಾಕಂದರೆ ನಾನು ಏನು ಬೇಕಾದ್ರೂ ಹೇಳ್ಬೋದು. ಸೊ ಈ ಸಾಂಗ್ ಹೇಳಿದೆ, ಓಕೆ ಈ ರೀತಿ ಮಾಡ್ಕೊಳ್ಳೋಣ, 1 ಟೇಕಲ್ಲಿ 1 ಶಾರ್ಟಲ್ಲಿ ತೊಗೊಳ್ಳೋಣ ಅಂತ. ಸರಿ ಅಂತ ಅದಕ್ಕೆ ಪ್ರಿಪ್ರೇಷನ್ಸ್ ಶುರುವಾಯಿತು. ಸೊ ಪ್ರಾಕ್ಟೀಸ್ ಮಾಡಿದ್ರು ಇವರೆಲ್ಲರೂ ತುಂಬ ದಿವಸ ಕೂತ್ಕೊಳ್ಳ. ಬಟ್ ಆ್ಯಕ್ಚುಯಲ್ ವರ್ಕಿಗೂ ಮತ್ತು ಪ್ಲ್ಯಾನಿಂಗಿಗೂ ಹೇಗಿರುತ್ತೆ ಅಂದರೆ, ಇವರು ಈ ರೀತಿದೊಂದು ಹಾಲಲ್ಲಿ ರಿಹರ್ಸಲ್ ಮಾಡಿದ್ರು, ಇಲ್ಲೋದ್ರು ಪಟ್ ಅಂತ, ಇಲ್ಲಿ ಬಂದರು ಕ್ಯಾಮ್ರಾದವ್ರು ಹಿಂಗೆ ಅಂದ್ಕೊಂಡ್ರು. ಬಟ್ ನಾವು ಓಕೆ ಸಾಂಗ್ ಶೂಟ್ ದಿವಸ ಪ್ಲೇಸ್ಮೆಂಟ್ ಎಲ್ಲ ತೊಗೊಂಡಾಗ ಕ್ಯಾಮ್ರಾಮನಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ ರೀತಿ ಅಂತ. ಸರಿ ಎಲ್ಲ ಆಯಿತು, ಫಸ್ಟ್ ಟೇಕ್ ಆಯಿತು. ಇವ್ರು ಅಂದರೆ ಅದು ಫಾಲೋ ಫೋಕಸ್, ಇವರೆಲ್ಲಿ ಹೋಗ್ತಾರೆ ಅಲ್ಲಿಗೆ ಲೈಟ್ ಆನ್ ಮಾಡಬೇಕು. ನಂಬರ್ಸ್ ಕೊಟ್ಕೊಂಡಿದ್ರು, ನೀವು ಫಸ್ಟ್ ಸಾಂಗ್ ಬಿಫೋರ್ ನೋಡಬೇಕಾಯ್ತು. ಈ ಬಿಲ್ಡಿಂಗ್ ಪಕ್ಕ ಆರ್ಕಿಟೆಕ್ಚರ್ ಒಂದು ಇಟ್ಕೊಂಡಿರ್ತಾರಲ್ಲ, ಆ ರೀತಿ ಇಟ್ಕೊಂಡು ವಿಲಿಯಮ್ ಸರ್ ಮಧು ಸರ್ ವರ್ಕ್ ಮಾಡ್ತಾಯಿದ್ರು. ನಾನು ಹೋಗಿ ನೋಡ್ತಿದ್ದೆ, ಈ 7ಇಂದ 9ಗೆ ಬರಬೇಕು, ಈ ರೀತಿ ಸ್ಕೇಲೆಲ್ಲ ಹಾಕಿ ಇದು ಮಾಡ್ತಾಯಿದ್ರು. ಓಕೆ ಈ ರೀತಿನೂ ಶೂಟ್ ಆಗ್ತಿದೆ ಅಂತ. ಸೊ ಆಮೇಲೆ ಫಸ್ಟ್ ಟೇಕಲ್ಲಿ ಹೋದ್ರು, ಅರ್ಧದಲ್ಲಿ ಎಲ್ಲೋ ಇವ್ರ ಮೇಲೆ ಲೈಟ್ ಹಾಕೋದನ್ನ ತೆಗೆದು ಬೇರೆ ಕಡೆ ಲೈಟ್ ಹಾಕ್ತಾ ಶಾರ್ಟ್ ಕಟ್ ಆಯಿತು. 2ನೇದು ಎಲ್ಲ ಸೆಂಟ್ರಲ್ ಕಟ್ ಆಯಿತು. 3ನೇದು ಆಗ್ತದೆ. 5ನೇದು ಪ್ರೊಡ್ಯೂಸರ್ ಮಾತಾಡ್ತಾನೆ ಕಟ್ ಆಯಿತು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಓ ಈ ಶಾರ್ಟ್ ಇಲ್ಲೇ ಕಟ್ ಆಯ್ತಲ್ಲ ಅಂತ. ಇಲ್ಲಿದ್ರೆ ಇದು ಅಫ್ಕೋರ್ಸ್ 13ನೇ 14ನೇ ಅಂದರೆ ಆರ್ಟಿಸ್ಟ್ ಎನರ್ಜಿ ಹೋಗ್ಬಿಟ್ಟಿದೆ ಪಾಪ. ಅವ್ರಿಗೆ ಮಾಡಿ 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 ಬಿದ್ದು ಒಂದು ಫ್ಲೋರ್ ಮೂಮೆಂಟ್ ಇದೆಯಲ್ಲ, ಶೀಲಮು ಫಸ್ಟ್ ಶಾಟು ಮೀನು ಓದಂಗೆ ಹೋಗಿದ್ರು, ಈಗ ಓದಂಗೆ ಆಯ್ತು. ಅಂದರೆ ನಮ್ಮ ಹತ್ರ ಇದೆ, ಇದ್ರ ಮೇಕಿಂಗು ಒಂದು ವಿಡಿಯೋ ಇದೆ ನಮ್ದು. ಅದು ಬಿಡಿ ಸರ್, ಪ್ರಮೋಷನ್ ನೆಕ್ಸ್ಟ್ ಬಿಡ್ತೀವಿ.
ಬಟ್ ವಿಪರ್ಯಾಸ ಏನು ಅಂದರೆ ಫೈನಲ್ 14ನೇ ಟೇಕ್ ಮೇಕಿಂಗ್ ಆಯ್ತಲ್ಲ ಅವ್ನು ಮಲಗ್ಬಿಟ್ಟಿದ್ದ ಅಷ್ಟರಲ್ಲಿ. ಈ ಫೈನಲ್ ಆಗಿ ಟೇಕಿಂಗ್ ಮೇಕಿಂಗ್ ಇಲ್ಲ ನಮ್ಮ ಹತ್ರ. ಒಂದು 5ನೇದೋ 6ನೇದೋ ಟೇಕಿಂದು ಮೇಕಿಂಗ್ ಇದೆ ನಮ್ಮ ಹತ್ರ. ಸೊ ಅದಾದಮೇಲೆ ಒಂದು ಕಡೆ ಮಳೆ, ನನಗೂ ಆ್ಯಕ್ಟಿಂಗ್ ಕಷ್ಟ ಅನ್ಸಿದ್ದು ಅವಾಗ. ನಾನು ಈಸಿಯಾಗಿ ಅಂದರೆ ನಾನು ಕಂಟಿನ್ಯೂಟಿ ಆರ್ಟಿಸ್ಟ್ ಅಲ್ಲ, ಹಿಂಗೆ ಮಾಡಬೇಕು ಅಂದ್ರೆ ಆಗಲ್ಲ. ನನ್ನ ಫ್ಲೋಲ್ಲಿ ಬಿಟ್ಟರೆ ನಾನು ಮಾಡ್ಕೊಂಡಿರ್ತೀನಿ. ಬಟ್ ಇಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ನೋಡ್ಬೇಕಾದ್ರೆ ಇವ್ನು ಆನ್ ಮಾಡ್ತಾನೆ ಇಲ್ವಾ, ಹಂಗೆ ತಿರ್ಗಾ ಕ್ಯಾಮ್ರಾ ನನ್ನ ಕಡೆ ತಿರುಗಿದ್ರೆ ಹಿಂಗೆ ಮಾಡೋದಿದೆಯಲ್ಲ, ಅದು ಸಖತ್ ಹಿಂಸೆ ಆಗ್ತಿತ್ತು ನನಗೆ. ಒಂದು ಕಡೆ ಮಳೆ ಆನ್ ಆಗಲಿಲ್ಲ, ಅಲ್ಲಿ ಬಂದಾಗ ಸೋನೆ ಸುರಿಯೋ ಸಮಯದಿಂದಾಗ ಅಲ್ಲಿ ಮಳೆ ಆನ್ ಆಗಿತ್ತು, ಮಳೆ ಆನ್ ಆಗಲಿಲ್ಲ. ಎಷ್ಟು ಕೋಪ ಬಂತು ಅಂದರೆ, ಯೂಶ್ವಲಿ ನಾನು ಕೋಪ ಮಾಡ್ಕೊಳ್ಳಲ್ಲ, ಕೋಪ ಬಂದು ಇದಾಗಲ್ಲ ಅಂತ ನಾನು ಸಂತೋಷಣ್ಣ ರಮೇಶ್ ಸರ್ ಮಾತಾಡ್ಕೊಂಡ, ಸರ್ ಹಿಂಗಿದ್ರು ಸೆಂಟ್ರ್ ಕತ್ಲಿದೆ, ಕಟ್ ಮಾಡ್ಬಿಟ್ಟು ಅಲ್ಲಿಂದ ಹೋಗೋಣ, ಆರ್ಟಿಸ್ಟ್ಗೆ ಎನರ್ಜಿ ಇರುತ್ತೆ ಒಂದು ಸೆಂಟ್ರಲ್ಲಿ, ಆಡಿಯನ್ಸಿಗೆ ಗೊತ್ತಾಗಲ್ಲ, VFX ಮಾಡ್ಬಿಟ್ಟು ಒನ್ ಟೇಕ್ ಅಂತ ಹೇಳೋಣ ಅಂತ. ಬಟ್ ಆರ್ಟಿಸ್ಟ್ ಒಪ್ತಿಲ್ಲ, ಇಲ್ಲ ಅವ್ರು ನಾವು ನಿಜಕ್ಕೆ ಇರಬೇಕು ಅಂದ್ಬಿಟ್ಟು, ಇಲ್ಲ ಇದನ್ನು ಮತ್ತೆ ಮಾಡ್ತೀವಿ ಅಂತ ಮಾಡಿದ್ರು. ಸೊ ಅಫ್ಕೋರ್ಸ್ ಈ ಸಾಂಗ್ ಕ್ರೆಡಿಟ್ಸ್ ನಾನು ಮಧು ಸರು, ವಿಲಿಯಮ್ಮು ಮತ್ತು 3 ಜನ ಆರ್ಟಿಸ್ಟ್ಗಳು ಮತ್ತು ಪ್ರೊಡ್ಯೂಸರ್ ಸರ್ ಐಡಿ ಇವ್ರಿಗೆ ಕೊಡ್ಬೇಕು. ನಾನು ಹೇಳ್ದೆ ಅಷ್ಟೇ, 1 ಶಾರ್ಟ್ ಸಾಂಗ್ ಮಾಡೋಣ ಅಂತ ಹೋಗಿ ಕೂತ್ಕೊಂಡಿದ್ದೆ. ನನ್ನ ಲೈನ್ ಬಂದಾಗ ನಾನು ಹೇಳ್ಬಿಟ್ಟು ಸುಮ್ಮನಿದ್ದೆ ಅಷ್ಟೇ. ನಾನು ತುಂಬ ಏನು ಇನ್ವಾಲ್ವ್ ಆಗಿರಲಿಲ್ಲ ಈ ಸಾಂಗಿಗೆ. ಇವರು ಹೆಗ್ಲೆ ಮೇಲೆ ಹಾಕ್ಕೊಂಡು ಮಾಡಿಕೊಟ್ಟಿದ್ದು. ಸೊ ತುಂಬ ಧನ್ಯವಾದಗಳು ಸರ್. ಮತ್ತು ಒಬ್ಬರಿಂದ ಶುರು ಮಾಡೋದು ಜುಡಾ. ಆ್ಯಕ್ಚುಲಿ ಇವತ್ತು ನಾನು ಹೇಳಿದೆ, ಪೇರೆಂಟ್ಸ್ ಇರೋದ್ರಿಂದ ನಾನು ಫ್ರೀ ಫ್ಲೋ ಆಗಿ ಮಾತಾಡೋಕ್ಕಾಗಲ್ಲ. ಬಟ್ ಪರವಾಗಿಲ್ಲ, ಮಾತಾಡ್ಬೋದು. ಸ್ವಲ್ಪ ಹಿಂದೆ ಬನ್ನಿ ಸರ್. ಹಾಂ, ಓಕೆ. ನಮ್ಮ ಫ್ಯಾಮಿಲಿ ಇಲ್ಲಿದೆ. ನಾನು ಇಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಯೋಚನೆ ಮಾಡಿದೆ ನಮ್ಮ ಮನೆಯವ್ರು ಇರ್ಬೋದು ಅಂತ. ಬಟ್ ಈ ಮನೆಯವರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಸೌಂದರ್ಯ ಅವ್ರು ಇರ್ಬೋದು, ಹೇಳಿರ್ಬೋದು ಅಂತ ಅನ್ಕೊಂಡೆ. ಬಟ್ ಬಂದಿದ್ದು ಖುಷಿ ಆಯ್ತು ಪೇರೆಂಟ್ಸು. ಜುಡಾದು ರಿಯಲ್ ಫ್ಯಾಮಿಲಿ ಸಾಂಗ್ ಇದು. ಜುಡಾ ಫಾದರ್ ಸರ್ ನನ್ನ ಲೈಫಲ್ಲಿ ಎಕ್ಸ್ಕ್ಯೂಸ್ ಮೀ ತುಂಬ ಒಂದು ದೊಡ್ಡ ಮೂವಿ. ಅಂದರೆ ನಾನು ಓಕೆ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಒನ್ ಆಫ್ ದ ಮೂವಿ ಎಕ್ಸ್ಕ್ಯೂಸ್ ಮೀ. ಸೊ ಅದರಲ್ಲಿ ಅಜಯ್ ರಾವ್ ಸರ್ ಅದು ನುಡ್ಸ್ದಾಗೆಲ್ಲ ನಂಗೆ ಜುಮ್ ಅನ್ನೋದು. ಸೊ ಅದಾದ್ಮೇಲೆ ಸಾಂಗ್ ಕೇಳ್ತಿದ್ದೆ ನಾನು. ಯಾವಾಗಲೂ ಯಶವಂತಪುರದಲ್ಲಿ ಓರ್ಡಿಂಗ್ಸ್ ಇತ್ತು. ಕಾಲೇಜಿಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಸ್ಕೂಲೋ ಕಾಲೇಜೋ ಹೋಗ್ತಿದ್ದೆ ಒಟ್ಟಿನಲ್ಲಿ. ಅಪ್ಪ ಕೇಳಿಸ್ಕೊತಿದಾರೆಲ್ಲ. ಹಾಂ. ಸೊ ನಾನು ಇಳಿದ್ಬಿಟ್ಟು ಅವಾಗ ಯಶವಂತಪುರ ಎಲ್ಲ ಬೇರೆ ಥರ ಇತ್ತು ಬಸ್ ಸ್ಟಾಪು. ಸೊ ಅಲ್ಲಿ ಓರ್ಡಿಂಗ್ಸ್ ಇತ್ತು, ರಮ್ಯಾ ಮೇಡಮ್ದು ಇದೆಲ್ಲ. ನಾನು ಇಳಿದ್ಬಿಟ್ಟು ಓರ್ಡಿಂಗ್ಸೇ ನೋಡ್ತಿದ್ದೆ. ಪ್ರೇಮ್ ಸರ್ ಓರ್ಡಿಂಗ್ಸ್ ಬಿಟ್ರೆ ನೋಡ್ತಿದ್ದೆ ನಾವು. ಅವಾಗ ಆ್ಯಡ್ಸ್ ಕೊಟ್ರೆ ನೋಡ್ತಿದ್ದೆ ಪೇಪರಲ್ಲಿ. ಸೊ ಆ ಟೈಮಲ್ಲಿ ಈ ಮ್ಯೂಸಿಕ್ ಅಂತೂ ತುಂಬ ನಮ್ಗೆ ಇಡ್ಸಿತ್ತು. ಈಗ ಥರ OST ಅವೇನೂ ಸಿಗ್ತಿರ್ಲಿಲ್ಲ ಅವಾಗ. ಕ್ಯಾಸೆಟಲ್ಲಿ ಎಷ್ಟಿತ್ತು ಅಷ್ಟು ಮಾತ್ರ ಇರೋದು. ಸೊ ಒಂದಿನ ಗೊತ್ತಾಯಿತು ಜುಡಾ ಸರ್ ಫಾದರ್ ಇದು ನುಡಿಸಿದಾಗ ನಂಗೆ ಜುಮ್ ಅಂದ್ಬಿಡ್ತು, ಯಾರೋ ದೊಡ್ಡ ಸ್ಟಾರ್ನ ನನ್ನ ಹತ್ರದಿಂದ ನೋಡಿದಾಗೆ ಅಂತ. ಸೊ ನಾನು ಹೇಳ್ದೆ ಇವತ್ತು ಅವ್ರ ಕೈಯಲ್ಲಿ ಸಾಂಗ್ ರಿಲೀಸ್ ಮಾಡ್ಸೋಣ ಅವ್ರ ಕೈಯಲ್ಲಿ ಅಂತ. ಬಟ್ ಅವ್ರು ಬ್ಯುಸಿ ಆದರು. ಅವರು ವೈಲಿನ್ ನುಡ್ಸಿರೋದು ಹಂಸಲೇಖ ಸರ್ ಟೈಮಿಂದನೂ ಅವ್ರು ಮಾತಾಡ್ಕೊತಾರೆ. ಸೊ ತುಂಬ ಮೂವಿಗಳಿಗೆ ವೈಲಿನ್ ಆಗಿರೋದು ಮತ್ತು ಅದಕ್ಕೆ ನೋಟ್ಸ್ ಕೊಟ್ಟಿರೋದು, ಆ ರೀತಿದೆಲ್ಲ ತುಂಬ ದೊಡ್ಡ ಆರ್ಟಿಸ್ಟ್ ಅವರು. ಅಟ್ ದ ಸೇಮ್ ಟೈಮ್ ಡ್ರಮ್ ಆರ್ಟಿಸ್ಟ್ ಬಂದು ಜುಡಾ ಸರ್ ಬ್ರದರ್ ಜೆರೆಡ್ ಅಂತ. ಸೊ ಫಸ್ಟು ಅಲ್ಮೇಲಮದಲ್ಲಿ ನನಗೆ ಅಷ್ಟು ಗೊತ್ತಾಗಿಲ್ಲ. ಚಮಕಲ್ಲಿ ಯಾವುದೆಲ್ಲೇ ಒಂದು ಮಿನಿಮಮ್ ಬಜೆಟಲ್ಲಿ ಏನೋ ಬೇರೆ ಕಾರಣದಿಂದ ಬೇರೆ ರೀತಿ ವರ್ಕ್ ಮಾಡ್ತಿದ್ದೋ. ಯಾವ್ದು ಎಲ್ಲೇ ಸೀನ್ ನೋಡಿದ್ರು ಒಂದು ಡ್ರಮ್ಸ್ ಇರೋದು, ವೈಲಿನ್ ಇರೋದು, ಡ್ರಮ್ಸ್ ಇರೋದು, ವೈಲಿನ್ ಇರೋದು. ಯಾಕೆ ಅಂದರೆ ಅದು ಹೋಮ್ ಪ್ರೊಡಕ್ಷನ್ ಆಗಿತ್ತು ಅವಾಗಲ್ಲೇ, ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ. ಚೂಡ ಏನಿದು ಇಷ್ಟು ರಿಪೀಟ್ ಆಗ್ತಿದೆ ಡ್ರಮ್ಸು ವೈಲಿನ್ನು, ಎಷ್ಟಾಗ್ತಿದೆ ಬಜೆಟು ಅಂತ. ಆಮೇಲೆ ಸ್ಲೋಲಿ ಗೊತ್ತಾಯ್ತು ಇದು ಹೋಮ್ ಪ್ರೊಡಕ್ಷನ್ ಆಗ್ತಿದೆ ಅಂತ. ಅಟ್ ದ ಸೇಮ್ ಟೈಮ್ ಜುಡಾದು ನಂದು ರ್ಯಾಪ್ ಅಂದರೆ ಈಗ ಕ್ಲಿಯರ್ ಆಗಿಬಿಟ್ಟಿದೆ. ನೀವು ಹೇಳಿದ್ರಲ್ಲ ಏನು ಸೀಕ್ರೆಟ್ ನಿಮ್ಮ ಮೂವಿ ಅಂತ. ನಾನು ಜುಡಾ ಬರೀ ಮ್ಯೂಸಿಕ್ ಬಗ್ಗೆ ಅಲ್ಲ, ಲೈಫ್ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ, ಫೈನಾನ್ಷಿಯಲಿನೂ. ಸೊ ಲೋನ್ ಕ್ಯಾರಿ ಓವರ್ ಆದಂಗೆ ನನಗೆ ಗೊತ್ತಾಗ್ತದೆ ನೆಕ್ಸ್ಟ್ ಮೂವಿಗೆ ಹಾಕೊಂಡ್ರೆ ನಾನು ಲೋನ್ ರಿಕವರಿ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಮೂವಿ ಆಗ್ತದೆ. ಜೋಕ್ಸ್ ಅಪಾರ್ಟ್, ಅಂದರೆ ನಾವು ಹೇಳ್ಬೇಕಾಗಿಲ್ಲ ಅಷ್ಟೇ. ಈಗ ನೋಡಿ ಫಾರ್ ಎಕ್ಸಾಂಪಲ್ ರಮೇಶ್ ಸರ್ ಈ ಗತವೈಭವ ತೊಗೊಂಡ್ರೆ ತುಂಬ ಹಳೆಯ ಮ್ಯೂಸಿಕ್ಸ್, ಅಂದರೆ ಅದಕ್ಕೆ ಚರ್ಮವಾದ್ಯ ಮಾತ್ರ ಯೂಸ್ ಮಾಡ್ತೀನಿ ಅಂತ ಜುಡನೇ ನಿಂತ ನನ್ನ ಸಪೋರ್ಟ್ಗೆ, ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ. ಸೊ ಇದು ಬಂದ್ರೆ ಜುಡಾ ಇಸ್ ಬೇಸಿಕಲಿ ರಾಕ್ ಸ್ಟಾರ್. ಅವರು ಕಾಲೇಜ್ ಡೇಸಲ್ಲೇ ಅವರು ಗಿಟಾರ್ ಇಟ್ಕೊಂಡು ಮ್ಯೂಸಿಕ್ ಬಾರಿಸ್ತಂಥ ಟೀಮ್ ಇರೋದು ಅಂತಾರೆ. ಸೊ ಅವನು ಮಂಗಳೂರು ಸ್ಟೈಲ್ಗೆ ಹೋಗಿ ಅಲ್ಲಿಂದ ಅರ್ತು ಆ ರೀತಿ ಸಾಂಗ್ ಕೊಡ್ತೇನೆ ಅಂದರೆ, ಸೊ ನನಗೆ ಈಸಿ. ಯಾವುದೇ ಕತೆ ಮಾಡಿದ್ರು ಅದಕ್ಕೆ ಜುಡಾ ಒಪ್ಕೊಳ್ತೇನೆ ಅಂತ. ಅಫ್ಕೋರ್ಸ್ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ನಂಗೆ ಹಂಗೆ ಒಪ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಹಂಗೆ ಮಾತಾಡಬೇಕಾದ್ರೆ ನನಗೆ ಎಷ್ಟು ಕನ್ಫ್ಯೂಷನ್ ಆಗ್ತಿದೆ ಜುಡಾ ಅಂದರೆ, ನಾನು ಅವಾಯ್ಡ್ ಮಾಡ್ಬೇಕು ಜುಡಾನ ಅಂತ. ವಿರಾಜ್ ಇಲ್ಲಿದ್ದಾನೆ, ದೇವರು ರುಜು ಮಾಡಿದ್ದಾನೆ, ಟ್ಯೂನ್ ಕಳಿಸ್ಬೇಕಾದ್ರೆ ಟ್ಯೂನ್ ಕಳಿಸುವಂಥ ಈ ಬರುತ್ತೆ ಟ್ಯೂನು ಪ್ಲೇ ಮಾಡ್ತೀನಿ, ನೋಡಿದ್ರೆ ಅದು ಮೋಡ ಕವಿದ ವಾತಾವರಣ ಟ್ಯೂನ್ ಆಗಿರುತ್ತೆ. ಸೊ ಈ ರೀತಿ ನನಗೆ ತುಂಬ ಕನ್ಫ್ಯೂಸ್ ಆಗಿದೆ ಜುಡಾ ಜೊತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವಿಬ್ಬರು ಧರ್ಮ ಬೇರೆ ಅಷ್ಟೇ, ಬಟ್ ಬ್ರದರ್ಸ್ ನಾವಿಬ್ಬರು. ಸೊ ನಮಗೆ ತುಂಬ ಅಂದರೆ ಒಡನಾಟ ಇದೆ. ಇನ್ನೇನಾದರೂ ಹೇಳ್ಬೇಕು ಜುಡಾ? ನೀನು ಹೇಳ್ಕೊಟ್ಟಿದ್ದೆಲ್ಲ ಹೇಳಿದ್ನ. ಥ್ಯಾಂಕ್ ಯು. ಇನ್ನು ಅಟ್ ದ ಸೇಮ್ ಟೈಮ್ ಸಂತೋಣ
ನಾನು ನನ್ನ ಲೈಫಲ್ಲಿ ಫಸ್ಟು ಆಟೋಗ್ರಾಫ್ ಹಾಕ್ಸ್ಕೊಂಡಿದ್ದೆ ಟೆಕ್ನಿಷಿಯನ್ ಸಂತೋಣ. ಸೊ ಇವತ್ತಿಗೂ ಇದೆ, ಸಂತೋಣಂಗೆ ತೋರಿಸಿದ್ದೀನಿ. ಸವಿಸವಿನ ಟೈಮಲ್ಲಿ ಹೋಗಿ ನಾನು ಇನ್ನೂ ಕಾಲೇಜ್ ಹುಡುಗ KL ನನಗೆ ಮುಹೂರ್ತದ ಕಾರ್ಡ್ ಸಿಕ್ಕಿತ್ತು. ಸೊ ಸವಿಸವಿನ ಹಾಕಿಸ್ಕೊಂಡಿದ್ದು. ನಾನು ಫ್ಯಾನ್ ಆದಮೇಲೆ ನಾವು ವರ್ಕ್ ಮಾಡ್ದೆ ಚಮಕು. ಸೊ ಅದಕ್ಕೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಸಿಕ್ತು. ಅದಾದಮೇಲೆ ನಾನು ಹಂಗೆ ಕ್ಯಾರಿ ಓವರ್ ಆಗಿದ್ದೀನಿ, ಕಂಟಿನ್ಯೂ ಆಗಿದ್ದೀನಿ. ಅಟ್ ದ ಸೇಮ್ ಟೈಮ್ ನನ್ನ ಬಲಗಣ್ಣು ಸಂತಾನ ಆದರೆ ಸರ್ ಇದಕ್ಕೆ. ಸೊ ಅವತಾರ ಪುರುಷ ಅದೊಂದು ಬೇರೆ ರೀತಿ ಗತವೇ ಬರೋದು ಎಲ್ಲ ಇರಿದು. ಬಟ್ ಈ ಸಾಂಗ್ ಅಂದರೆ ಸಂತೋಣ ಕರ್ನಾಟಕದ ಮನಕ ಮಾಡ್ತಿದ್ರು ಆ ಟೈಮಲ್ಲಿ. ನಾನು ಕೂಡ ಸ್ವಲ್ಪ ಬ್ಯುಸಿ ಇದೆ. ಒನ್ ಟೇಕ್ ಅಂತ ಹೇಳಿದಾಗ ಇಲ್ಲ ಇದಕ್ಕೆ ಟೈಮ್ ಕೊಡಬೇಕು ಅಂದಾಗ ಅಷ್ಟರಲ್ಲಿ ವಿಲಿಯಮ್ ಸರ್ ಒಂದೆರಡು ದಿವಸ ಪ್ಯಾಚ್ ವರ್ಕ್ ಮಾಡಿ ಹೋಗಿದ್ರು ನಮಗೆ. ಸೊ ವಿಲಿಯಮ್ಮು ಶೀಲಮ್ಮು ನನಗಿಂತ ಕಾಸ ದೋಸ್ತುಗಳು. ಸೊ ಅವರೇ ಮಾತಾಡ್ಕೊಂಡು ಓಕೆ ಇದು ಈಗ ಮಾಡೋಣ ಅಂತ ಬಂದರು. ನಾನು ಜಸ್ಟ್ ಹೇಳಿದೆ ಅಷ್ಟೇ ಒನ್ ಶಾಟ್ ಅಂತ. ಬಟ್ ಎಕ್ಸಿಕ್ಯೂಷನ್ ಎಲ್ಲ ಬಂದು ಇವರು ಮತ್ತು ಮಧು ಸರ್ಗೆ ಸಲ್ಲಬೇಕು. ಶೀಲಮ್ಮ ಹೀರೋ ಬಗ್ಗೆ ಹೇಳಿದರೆ ಹೀರೋ ಮಾತ್ರ ಮಾಡಬೇಕು. ಅವರು ಇಲ್ಲದ ಟ್ಯಾಲೆಂಟ್ ಎಲ್ಲ ತೋರ್ಸಕ್ಕೆ ಹೋದರೆ 7 ವರ್ಷ ಅವ್ರು ನನ್ನ ಜೊತೆ ಅಸೋಸಿಯೇಟ್ ಆಗಿ ಕೂತ್ಕೊಂಡ್ರು. ಬಂದು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಟೈಮಲ್ಲಿ ಶೀಲಮ್ ನನಗೆ ಪರಿಚಯ ಆಗಿದ್ದು. ಆಗಲೇ ಏನಾದರೂ ಅವರು ಇಲ್ಲ ನಾನು ಆ್ಯಕ್ಟರ್ ಮಾತ್ರ ಮಾಡ್ತೀನಿ ಅಂದಿದ್ರೆ ಅಲ್ಮೇಲೆ ಮನೋ ಇನ್ನೊಂದು ಎಲ್ಲೋ ಒಂದು ಪಾಯಿಂಟಲ್ಲಿ ಆರ್ಟಿಸ್ಟಾಗಿ ಬಂದಿರೋರು. ಅವರು ಸರ್ ಇದು ಪ್ಲಾನಿಂಗ್ ಮಾಡೋಣ ಅಂತ ಲ್ಯಾಪ್ಟಾಪ್ ಓಪನ್ ಮಾಡಿಬಿಟ್ಟು ಇದು ನಿಂಗೆ ಎಕ್ಸಿಕ್ಯೂಷನ್ ಮಾಡಬೇಕು, ಇದು ಹಿಂಗೆ ಮಾಡಬೇಕು ಅಂತ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಬನ್ನಿ ಮಾಡೋಣ ಇದೊಂದು ಸಿನಿಮಾ ಅಂತ ಹೇಳ್ಕೊಂಡು 12ನೇ ಸಿನಿಮಾ ಬಂದರು. ಅವ್ರು 3ನೇ ಸಿನಿಮಾ ನನ್ನ ಜೊತೆ ಬಂದಿದ್ದು, 12ನೇ ಸಿನಿಮಾ ಹೀರೋ ಆದರು ಅವರು. ಸೊ ಅವ್ರ ಡೆಡಿಕೇಶನ್ನು ಇವತ್ತಿಗೂ ಹಂಗೆ. ಅವ್ರು ಹಿಂಗೆ ಅದು ಎಷ್ಟು ವರ್ಕ್ ಮಾಡ್ತಾರೆ ಅಂದರೆ ಬೆಳಗ್ಗೆ ಜಿಮ್ಗೆ ಹೋಗ್ತಾರೆ. ಸರಿ ಜಿಮ್ಗೆ ಹೋದ್ಮೇಲೆ ಆಫೀಸ್ ಬನ್ನಿ ಅಂದರೆ ಇಲ್ಲ ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದೀನಿ ಅಂತಾರೆ. ಸೊ ಆ ಡೆಡಿಕೇಶನಿಂದನೇ ಅವರು ಒಂದೊಂದು ವರ್ಷನೂ ಹಿಂದೆ ಹೋಗ್ತಾ ಇದ್ದಾರೆ. ಅವರು ಹೆಂಗಾಗ್ತಾನೆ ಇದ್ದಾರೆ. ಅದು ಬಿಟ್ಟು ಶೀಲಂ ಬಗ್ಗೆ ನಾನು ಹೊಗಳೋದಾಗಲಿ ಶೀಲಂ ನನ್ನ ಬಗ್ಗೆ ಹೊಗಳೋದಾಗಲಿ ನಮಗಿಲ್ಲ. ಯಾಕಂದರೆ 24 ಅಂದರೆ ಇಡೀ ದಿನ ನಾವು ಆಫೀಸಲ್ಲಿ ಇರ್ತೀವಿ, ಬೇರೆ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಅಟ್ ದ ಸೇಮ್ ಟೈಮ್. ಬಟ್ ಇದರಲ್ಲಿ ನೀವು ಅವ್ರು ನೋಡ್ತೀರಾ ಅಂದರೆ ಅಫ್ಕೋರ್ಸ್ ಇಷ್ಟು ವೆಯ್ಟ್ ಮಾಡಿದ್ಕೂ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಯಾಕಂದರೆ ಇದರಲ್ಲಿ ಸ್ಕೂಲ್ ಹುಡುಗನೂ ಇದ್ದಾರೆ, ಒಬ್ಬ ಮ್ಯಾರಿಡ್ ಮ್ಯಾನ್ ಪಾತ್ರನೂ ಇದ್ದಾನೆ. ಸೊ ಅಲ್ಲಿಂದ ಅಲ್ಲಿಗೆ ನೀಟಾಗಿ ಆಗಿದೆ. ಆಮೇಲೆ ನಾವೇನು VFX ಯೂಸ್ ಮಾಡಿಲ್ಲ, ಸ್ಕೂಲ್ ಹುಡುಗಂಗೋಸ್ಕರ ಚೆಕ್ ಮಾಡೋದು ಏನಿಲ್ಲ. ಅವ್ರಿಗೆ ಹೇಳಿದ್ದ ಊಟ ಬಿಟ್ಟರು ಕೆಲಸ ಮಾಡಿದ್ರು, ಅವ್ರು ಚಿಕ್ಕದಾದ್ರು. ಇನ್ಫ್ಯಾಕ್ಟ್ ಈ ಇಬ್ಬರು ಹುಡುಗಿರು ಕೂಡ ಅವರು ಸ್ಕೂಲ್ ಹುಡುಗಿರೇ ಆಗಿದ್ದಾರೆ, ಹಂಗೆ ಕಾಣ್ತಾರೆ ಅವರು. ಯೂಶಲಿ ಹುಡುಗಿರಿಗೆ ಹಾಕಿದ್ರು ಅಂದರೆ ಸ್ಕೂಲ್ ಡ್ರೆಸ್ ಹಾಕಿದ್ರೆ ಕಾಣ್ತಾರೆ, ಬಟ್ ಹುಡುಗರು ಕಷ್ಟ ಇರುತ್ತೆ. ಬಟ್ ಶೀಲಂ ಅದನ್ನು ಮಾಡಿದರೆ ಇನ್ನೇನಾದ್ರು ಹೇಳೋಕೆ. ಇನ್ನು ಮೋಕ್ಷ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಹೀರೋಯಿನ್ಗಳು ಎಲ್ಲರೂ ಕೋಟಿಲಿ ತಗೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ. ಬಟ್ ಯೂಶಲಿ ನಾವು ಮಾತಾಡ್ತೀವಿ 1 ಲಕ್ಷ ಹೀರೋಯಿನ್ಗೆ 1 ಲಕ್ಷ ಹೀರೋಯಿನ್. ನಾನು ಹೇಳ್ಕೊತಿದ್ದೆ ನಮ್ಮ ಹೀರೋಯಿನ್ ಕೋಟಿ ಹೀರೋಯಿನ್ ಅಂತ ಅಲ್ವಾ, ಹೆಸರು ಜೊತೆ ಅದು ಸೇರ್ಕೊಳ್ಳೋದಿದೆಯಲ್ಲ. ಕೋಟಿ ಫಿಲಮ್ ಮಾಡ್ಕೊಂಡ್ ಬಂದಿದ್ರಿಂದ ಸೊ ಕೋಟಿ ಹೀರೋಯಿನ್ ಅಂತ ಹೇಳ್ಕೊಂತಿದ್ದ. ಅವ್ರದ್ದು ಒಂದು ಬೇರೆ ರೀತಿ ಪಾತ್ರನೇ. ಅವ್ರ ಪಾತ್ರನ ನಾವು ಯಾರು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಅವರು ಬೇರೆ ರೀತಿನೇ ಅಭಿನಯಿಸಿದ್ರೆ. ಮತ್ತು ಡೇ 1 ಫಸ್ಟ್ ಬಂದಾಗ ಅವ್ರಿಗೆ ಕನ್ಫ್ಯೂಸ್ ಇತ್ತು. ಅವ್ರ ತಂದೆ ನನಗೆ ನೀಟಾಗಿ ಕ್ಲಾರಿಟಿ ಇದೆ. ಅವ್ರ ತಂದೆ ಒಂದು ಕತೆ ಕೇಳಿದ್ರು. ನನಗೆ ಗೊತ್ತಾಗ್ತಿತ್ತು ಅವ್ರ ಕತೆ ಹೇಳ್ಬೇಕಾದ್ರೆ ಇವ್ರಿಗೆ ಕ್ಲಾರಿಟಿಯಾಗಿ ಹೋಗ್ತಿಲ್ಲ ಅಂತ. ನಾನು ಕೇಳಿದೆ ಆಮೇಲೆ, ಮೇಡಮ್ ನಿಮ್ಮ ಕತೆ ಇಷ್ಟ ಆಯ್ತಾ ಇದೆ ಅಂತ. ಸರ್ ನನಗೆ ಅರ್ಥ ಆಯಿತು, ಆದರೆ ಒಂಚೂರು ಏನೋ ಕ್ಲಾರಿಟಿ ಮಿಸ್ ಆದಂಗೆ ಆಯಿತು ಅಂತ. ಬಟ್ ನಾನು ಮಾಡ್ತೀನಿ ಸರ್ ಸಿನಿಮಾನ ಅಂತ ಬಿಲೀವ್ ಇಟ್ ಮಾಡಿದ್ರು. ಸೊ ಅದಾದಮೇಲೆ ಅವ್ರಿಗೆ ಹೋಗ್ತಾ ಸ್ಕ್ರೀನ್ ಪ್ಲೇ ಅದೆಲ್ಲ ಅಂದರೆ ತುಂಬ ಹಿಂದೆ ಮುಂದೆ ಬರುತ್ತೆ ಸ್ಕ್ರೀನ್ ಪ್ಲೇ. ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅಂದರೆ ಅಫ್ಕೋರ್ಸ್ ಡೈರೆಕ್ಟ್ರು ಹೀರೋಯಿನ್ನ ಅಭಿನಯಿಸಿದ್ದಾರೆ, ಹೀರೋ ಮಾಡಿದ್ದಾರೆ ಅನ್ನೋದಕ್ಕಿಂತ ನೀವು ನೋಡಿದಾಗಲೇ ನೀವೇ ಹೇಳ್ಬೇಕು, ಆಡಿಯನ್ಸೇ ಹೇಳಬೇಕು. ಇನ್ನು ಸಾತ್ವಿಕ ಮೇಡಮ್ಮು ನಮ್ಮ ಪ್ರಮೋಷನ್ ಪಾರ್ಟ್ನರು ನಮ್ಮ ಮೂವಿಗೆ. ಯಾಕೆಂದರೆ ನಾವು ಕುಂಬಳಕಾಯಿ ದಿವಸ ಫಸ್ಟ್ ಪ್ರೆಸ್ ಮೀಟ್ ಅಂತ ಡಿಸೈಡ್ ಮಾಡ್ದೋ. ನಾನು ಪ್ರೊಡ್ಯೂಸರು ಎಲ್ಲರೂ ಇಡೀ ಮೂವಿ ಬಗ್ಗೆ ಹೇಳ್ದೋ. ಒಂದು ಚಾನಲಲ್ಲಿ 2K ವ್ಯೂಸು. ಕುಂಟುತ್ತಾ ಬಂದ ನಟಿ 18 ಮಿಲಿಯನ್ ಹೋಗಿದೆ. ಪ್ರೆಸ್ ಮೀಟ್ಗೆ ಕುಂಟುತ್ತಾ ಬಂದ ನಟಿ 18 ಮಿಲಿಯನ್ ಹೋಗಿದೆ. ನಾವು ಏನು ಸೈರಾ ಸಾಂಗಿಗೆಲ್ಲ ಇವ್ರು ಬಿದ್ದಿರೋದಕ್ಕೆಲ್ಲ ಸೈರಾ ಸಾಂಗ್ ಹಾಕ್ಕೊಂಡು ಎಲ್ಲ ಫುಲ್ಲು ಒಂದೊಂದ್ರಲ್ಲಿ ಒಂದೊಂದು ವ್ಯೂಸು. ಆ ಪ್ರೆಸ್ ಮೀಟಲ್ಲಿ ನೀವು ಯಾವ ಪಾಯಿಂಟಿಗೆ ಬಂದ್ರೆ ಗೊತ್ತಾ ಮೇಡಮ್, ನೀವು ರಮೇಶ್ ಸರ್ ಇಟ್ಕೊಂಡು ಸುನಿ ಸರ್ ಫಸ್ಟ್ ಒಂದು ಸರಳ ಪ್ರೇಮ ಕಥೆ ಆದಮೇಲೆ ಈ ಫಿಲಮ್ ತೋರಿಸಿದ್ರು. ನನಗೇನು ಕತೆ ಹೇಳಿದ್ರು, ನನಗೇನು ಅಂತ ವರ್ಕ್ ಆಗಲಿಲ್ಲ. ಹೀರೋಯಿನ್ ಬಂದ್ರು, ಹೀರೋಯಿನ್ ಕುಂಟು ಅಷ್ಟೇ. ಅಲ್ಲಿ ನೆಕ್ಸ್ಟ್ ಕ್ವಶನ್ ಹೊರಟಾಯ್ತು, ಏನಾಯ್ತು ಇಲ್ಲಿ. ಆಮೇಲೆ ಅವ್ರು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದಾಗ ನಾನು ತುಂಬ ಇಷ್ಟ ಆಗಿ ತೊಗೊಂಡೆ ಅಂತ ಅವ್ರು ಹೇಳ್ಬೇಕಾಗಿತ್ತು. ಇವ್ರು ಬಂದಿದ್ದು ಹೆಂಗಿತ್ತು ಅಂದರೆ ಸಿನಿಮಾ ಕತೆ ಹೇಳಿದ್ರು, ನನಗೇನು ವರ್ಕ್ ಆಗಲಿಲ್ಲ. ಅಷ್ಟರಲ್ಲಿ ಹೀರೋಯಿನ್ ಬಂದರು, ಜಾಗ ಬಿಡಿ ಬಂದರು. ಇನ್ನೊಬ್ರು ಯಾರೋ ಕ್ವಶನ್, ಮೇಡಮ್ ಏನಾಯ್ತು ಅಂದರು. ಕೊಟ್ಟರು. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ, ಇದು ವರ್ಕ್ ಆಗಿಲ್ಲ ಅಂತ ಹೇಳಿ ಅಲ್ಲಿಗೆ ನಿಂತಿತ್ತದು. ಸೊ ರಮೇಶ್ ಸರ್ ಸಿನಿಮಾ ತೊಗೊಂಡಿದ್ದ ತಕ್ಷಣ ಅಲ್ಲ ನೋಡಿದ ತಕ್ಷಣ ಕಾಲ್ ಮಾಡಿದ್ರು, ಸರ್ ಈ ಸಿನಿಮಾನ ನಾನು ಟೇಕ್ ಓವರ್ ಮಾಡ್ತೀನಿ ಅಂತ. ಅಫ್ಕೋರ್ಸ್ ಈ 4 ಜನ ಏನಿದ್ದಾರೆ
ಇವರು ನಾವು ರಮೇಶ್ ಸರ್ ಸಿಗ್ತಾ ಇದ್ದೀವಿ ಅಂದಾಗ 5 ಚೇರ್ ಬರುತ್ತೆ, ಅಂದರೆ ಒಂದು ಸರಳ ಪ್ರೇಮ ಕಥೆ ಟೈಮಲ್ಲೂ. ಸೊ ರಂಗಪ್ಪಣ್ಣ ಅನ್ನೋರು ರಮೇಶ್ ಸರ್ ಗುರುಗಳಾಗಿ ನೋಡ್ತಾರೆ. ಇನ್ನು ಮಿಕ್ಕಿದ್ದು ಎಷ್ಟೇ ಖರ್ಚಾಗಲಿ ಪರವಾಗಿಲ್ಲ, ಲೋಕೇಶ್ ಅವ್ರು ನಾವು ರೇಗಿಸ್ಕೊಂಡಿರ್ತೀವಿ. ಅವ್ರು ಫಸ್ಟ್ ಶಾಟ್ ಕೇಳಿದ್ರು ಎಷ್ಟೇ ಖರ್ಚಾದ್ರು ಪರವಾಗಿಲ್ಲ ಅಂತ, ಲಾಸ್ಟ್ ಶಾಟಿಗೆ ಬರ್ತಾ ಖರ್ಚು ಎಷ್ಟಾದ್ರೂ ಆಗಲಿ ಬಿಟ್ಬಿಡ್ರಪ್ಪ ನಮ್ಮನ್ನ ಫಸ್ಟು ಅಂದಂಗೆ ಆಗಿದ್ರು ಅವರು. ಆಮೇಲೆ ರಮೇಶ್ ಸರ್ ನೀವಂತ ತಪ್ಪು ತಿಳ್ಕೊಂಡಿದ್ದೀರಾ, ಅಲ್ಲಿ ಯೂನಿಟ್ ಬಾಯ್ಸು ಪ್ರೊಡಕ್ಷನ್ ಅವರೆಲ್ಲ ಬಂದು ಚಪ್ಪಾಳೆ ತಟ್ಟಿದ್ರಲ್ಲ, ನೋಡಿ ಖುಷಿ ಆಗಲ್ಲ, ಮುಗಿಸೋದ್ರಲ್ಲ ಇವರು 14 ಟೇಕ್ಗೆ ಮುಗಿಸೋದ್ರಲ್ಲ ಅಂತ ಚಪ್ಪಾಳೆ ತಟ್ಟು ಹೋಗಿದ್ದವರು. ಸೊ ಅವ್ರು ಮೇಡಮ್ ಇದು ಇನ್ನೊಬ್ರು ಹೀರೋಯಿನ್ ಮಾಡ್ಬೇಕಾಯ್ತು ಆ್ಯಕ್ಚುಲಿ. ಲಾಸ್ಟ್ ಮೂಮೆಂಟಲ್ಲಿ ಡೇಟ್ಸ್ ಅಂದರೆ ನಾವು ಒಂಚೂರು ಪುಷ್ ಆದೋ ಡೇಟ್ಸ್ ಇದಾಯಿತು. ಸೊ ಒಂದಿನ ಹಿಂದೆ ಹೇಳ್ದು ಸಾತ್ವಿಕ ಮೇಡಮ್ಗೆ, ಅವರು ಜಸ್ಟ್ ಕತೆ ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅಂದರೆ ಕೋಇನ್ಸಿಡೆನ್ಸ್ಗಳು ಸಿನಿಮಾ ಆದಷ್ಟು ಕತೆ ತಗೊಳುತ್ತೆ ಅನ್ನೋದಕ್ಕೆ ಅವ್ರದ್ದು ಕ್ಲಾರಿಟಿ ಸಿಗ್ತಿರಲ್ಲ, ಈ ಪಾತ್ರ ಏನು ಸ್ಟ್ಯಾಂಡರ್ಡ್ ಆಗಿದೆ ಅಂತ. ಸೊ ಇವ್ರು ಫಸ್ಟ್ ಡೇ ಸೀನ್ ಕೊಟ್ಟು ಅಭಿನಯಿಸ್ಬೇಕಾದ್ರೆ ಸೇಮ್ ಅದೇ ರೀತಿ ಒಂದು ಆ ಡಿಸ್ಟರ್ಬಿಂಗು ಆ ರೀತಿದು ತುಂಬ ಚೆನ್ನಾಗಿ ಅಭಿನಯಿಸಿದ್ರು. ಇಡೀ ಮೂವಿನೂ ಅವರು ಅಂದರೆ ಅವ್ರ ರಕ್ತದಲ್ಲೇ ನಟನೆ ಬಂದಿದೆ. ಅಟ್ ದ ಸೇಮ್ ಟೈಮ್ ಅವರು ಬೇರೆ ರೀತಿ ಈ ಸಿನಿಮಾ ಬಂದಾಗಲೇ ಗೊತ್ತಾಗುತ್ತೆ, ಸುಮ್ಮನೆ ನಾನೇ ಹೋಗ್ಬೇಕಂಡ್ರೆ ಮತ್ತೆ ಅದು ಆಯ್ತು ಇಲ್ಲ. ರಮೇಶ್ ಸರ್ ಅಫ್ಕೋರ್ಸ್ ನನ್ನ ಬ್ರದರ್ ಇದ್ದಂಗೆ. ಒಂದ್ಸಗೆ ನಾವೇನು ಫೈನಾನ್ಷಿಯಲಿ ಆಗಲಿ ಏನೂ ಮಾತಾಡಲ್ಲ, ಅದು ಲಾಸಲ್ಲಿ ಇಷ್ಟು ಬಜೆಟ್ ಆಗುತ್ತೆ ಈ ರೀತಿ. ಯೂಶ್ವಲಿ ನಾವೊಂದು ಈ ಸಾಂಗಿಗೆ ಇಷ್ಟು ಬಜೆಟ್ ಆಗ್ಬೋದು ಹಿಂಗೆ ಅಂತ ಹೇಳ್ಬೋದು. ಸರ್ ಕಾನ್ಸೆಪ್ಟ್ ಮಾತ್ರ ಕೇಳೋದು, ಬಜೆಟ್ ಏನಿದೆ ಅದು ನಾವು ನೋಡ್ಕೊತೀವಿ ಅಂತಾರೆ ಅಷ್ಟೇ. ಸಿನಿಮಾದಲ್ಲೇ ಇರುತ್ತೆ, ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡ್ತೀವಿ ಸಿನಿಮಾದಲ್ಲಿ. ಹಾಂ ಹೌದೌದು ಸರ್, ಇವ್ರದಂತೂ ಪಾಪ ಅವ್ರೇನೂ ಮಾತಾಡಲಿಲ್ಲ. ಗಿಂಬಲ್ ಅವರು ಫಸ್ಟ್ ಏನು ಎನರ್ಜಿಲಿ ಬಂದರು ಅಂದರೆ ಅವ್ರದ್ದು ಆಗಿದ ತಕ್ಷಣ ಒಂದ್ಸಲ ನೋಡೋರು ಓಕೆ ಅಂದ್ಬಿಟ್ಟು ಗುರು ಅಂತ. ಆಮೇಲೆ ಅವರಿಗೆ ಫಸ್ಟ್ ಒಂದು ರೆಡ್ ಬುಲ್ ಕೊಟ್ಟರು. ಅವತ್ತು 4 ರೆಡ್ ಬುಲ್ ತರಿಸಿದ್ರು. ನಾನು ಯೂಶಲಿ ನೈಟ್ ಆದರೆ 12 ಗಂಟೆ ಆದಮೇಲೆ ನನಗೂ ಸ್ವಲ್ಪ ನಿದ್ದೆ ಹೇಳುತ್ತೆ, ನಾನು ಒಂದು ರೆಡ್ ಬುಲ್ ಹೇಳ್ತೀನಿ. ಅವ್ರು ನಂದು ಕಿತ್ಕೊಂಡು ಇನ್ನೊಂದಷ್ಟು ತರಿಸ್ಕೊಂಡು ಎಲ್ಲ ಮಾಡಿ ಪಾಪ ಕೊನೆಯಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ, ಅವ್ರದ್ದು ಫುಲ್ಲು ಶಿವರಿಂಗ್ ಆಗ್ತಿತ್ತು. ಅದಕ್ಕೆ ನಾವು ಕರೆಸ್ತಾ ಮಾತಾಡಿ ಅಂತ, ಏನೋ ಪ್ರಮೋಷನ್ ಕಂಟೆಂಟ್ ಕೊಡಿ, ನೀವು ಹೆಂಗೆ ಆಯಿತು ಏನು ಅಂತ ಅವರು ಒಳ್ಳೇದಾಗಲಿ ಅಂದ್ಬಿಟ್ಟು ಹೋದ್ರು. ಸೊ ಒಳ್ಳೇದಾಗಲಿ ನಮಗೆ ಅಷ್ಟೇ. ರಿಲೀಸ್ January 9th ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ. ಸರ್ ಹಾಕಕ್ಕೆ ಕೇಳಿದ್ರು ಇವತ್ತೇ ಹಾಕಿ ಅಂತ, ಬಟ್ January 9th ಬರೋಕ್ಕೆ ಎಲ್ಲ ಇದು ಮಾಡಿದ್ದೀವಿ, ನೋಡಬೇಕು. ಡೌಟಲ್ಲಿ ಏನಿಲ್ಲ, January 9th ಅವೆಲ್ಲ ಪ್ರಾಡಕ್ಟ್ ರೆಡಿ ಇದೆ. ಜಸ್ಟ್ ಯಾವ್ಯಾವ ಮೂವಿಗಳು ಎಲ್ಲೆಲ್ಲಿ ಪ್ಲೇಸ್ ಆಗುತ್ತೆ, ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ. ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಆಗಿದ್ಮೇಲೆ ಯಾವುದು ಸಣ್ಣ ಸಿನಿಮಾ ಅಲ್ಲ, ಯಾವುದು ದೊಡ್ಡ ಸಿನಿಮಾ ಅಲ್ವಾ. ಬಟ್ ರಿಲೀಸ್ ಬಿಫೋರ್ ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟ್ರು ಮತ್ತು ಸ್ಟಾರ್ ವ್ಯಾಲ್ಯೂ ಇವೆಲ್ಲ ಒಂದು ಸಿನಿಮಾ ಕೆಟಗರಿ ಇರುತ್ತಲ್ಲ, ಸೊ ಅದು ನೋಡ್ಕೊಳ್ಳೋಕೆ. ಬಟ್ ಟೆಂಟೇಟಿವ್ಲಿ January 9th ಬರ್ತೀವಿ ನಾವು. ಸಿನಿಮಾ ಹೌದು, ರಿವರ್ಸ್ ಸ್ಕ್ರೀನ್ ಪ್ಲೇ, ಏಜಿಂಗ್ ಎಲ್ಲ ಹೋಗ್ಬಿಡುತ್ತೆ. ಮತ್ತು ನನ್ನ ಫೇವ್ರೆಟ್ ಅಂದರೆ ಅಶ್ವಿನ್ ಅಲ್ಲಿಮೇಲಮ್ಮ ಫಸ್ಟ್ ಫಿಲಮ್ ಪೋಸ್ಟರ್ ಡಿಸೈನರು. ಈಗ ಅವ್ನು ನಂದಿದ್ದು 12ನೇ ಸಿನಿಮಾ ಒಂದು 200 ಮೇಲೆ ಮಾಡಿಬಿಟ್ಟಿದ್ದಾನೆ. ಬಟ್ ಈ ಫಿಲಮ್ಗೆ ಒಂದು ಪೋಸ್ಟ್ರು ಮಾಡಿದ್ದಾನೆ, ಇಲ್ಲಿರೋದಲ್ಲ ಇನ್ನು ಬಿಟ್ಟಿಲ್ಲ, ಅದೊಂದು ರಿಲೀಸ್ ಡೇಟ್ ದಿವಸ ಬಿಡೋಣ ಅಂತ. ಒನ್ ಆಫ್ ದ ಬೆಸ್ಟ್ ಪೋಸ್ಟರ್ಸ್ ನನ್ನ ಲೈಫಲ್ಲಿ ನಾನು ನೋಡಿದ್ದು. ಅಟ್ ದ ಸೇಮ್ ಟೈಮ್ ಅಂದರೆ ಪೋಸ್ಟರ್ ಡಿಸೈನರ್ಗೂ ಒಂದು ಅವಾರ್ಡ್ಸ್ಗಳು ಇಟ್ಟರೆ ಅವರು, ಯಾಕಂದರೆ ಎಲ್ಲ ಪೋಸ್ಟರ್ಸ್ಗಳು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ಕೆಲವು ಅವಾರ್ಡ್ಸ್ಗಳು ಹೇಗಿರುತ್ತೆ ಅಂದರೆ 5 ಜನ ಹೀರೋಗಳು ಬಂದಿರೋ 5 ಜನಕ್ಕೂ ಕೊಟ್ಟಿರ್ತಾರೆ, ಒಂದು ಇಂಪ್ರೆಸಿವ್ ಹೀರೋ, ಸ್ಟೈಲಿಶ್ ಹೀರೋ ಆ ರೀತಿ ಎಲ್ಲ. ಸೊ ಟೆಕ್ನಿಷಿಯನ್ಸ್ ಕಡೆನೂ ಗಮನ ಕೊಟ್ಟು ಅವಾರ್ಡ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಪೋಸ್ಟರ್ ಡಿಸೈನರ್ಗೂ. ಅವನು ಅದು ಬಿಟ್ಟಾಗ, ಆ ಪೋಸ್ಟರ್ ಬಿಟ್ಟಾಗ ಗೊತ್ತಾಗುತ್ತೆ, ಒನ್ ಆಫ್ ದ ಬೆಸ್ಟ್ ಪೋಸ್ಟರ್ಸ್ ಬಿಟ್ಟಿದ್ದಾನೆ. ಮತ್ತು ಈ ಸಿನಿಮಾದಲ್ಲಿ ನಾನು ಹೈಲೈಟ್ ಅಂತ ಅಂದ್ಕೊಂಡಿದ್ದೆ. ಸೊ ನಾನಾದ್ಮೇಲೆ ಇನ್ನೊಬ್ರು ಇದ್ದಾರೆ, ಮಧು ಸರ್ನ ಇನ್ನೂ ಕರೆದಿಲ್ಲ ಅಂದರೆ. ಸೊ ಈ ಸಿನಿಮಾಗೆ ಇವತ್ತಿನ ಸಾಂಗಿಗೆ ಕೊರಿಯೋಗ್ರಾಫರ್ ಹೈಲೈಟು. ಸೊ ಅವ್ರು ನೆಕ್ಸ್ಟ್ ಮಾತಾಡ್ತಾರೆ. ಥ್ಯಾಂಕ್ ಯು. ನಮ್ಮ ಪೇರೆಂಟ್ಸ್ ನನಗೋಸ್ಕರ ಬಂದಿರೋದಕ್ಕೆ ಅವ್ರು ಎಷ್ಟು ಆಟ ಆಡಿದ್ರು ಅಂದರೆ, ನಾನು ನಮ್ಮ ಅಕ್ಕನ ಮಗಂಗೆ ಮೆಸೇಜ್ ಮಾಡಿದೆ ನೆಕ್ಸ್ಟ್ ಕ್ರಿಕೆಟ್ ಇದೆ ಅಂತ. ಮಾಮ ಬರ್ತೀನಿ ಅಂತ ಹಾಕ್ದ. ಡ್ಯಾಡಿ ಬೆಳಗ್ಗೆ ಹಾಕಿದ್ರು, ಅವರು ಹೊರಟಿದ್ರು. ನಾನು ಮನೆಗೆ ಹೋದೆ, ಏನಿದು ಬರ್ತಡೇ ದಿವಸ ಬಂದಿದ್ದೀನಿ, ಕೇಕ್ ಇಲ್ಲ, ಅಥವಾ ಅಕ್ಕ ಬಂದಿಲ್ಲ, ಅಕ್ಕ ಮನೇನೂ ಪಕ್ಕದಲ್ಲೇ ಇರೋದು, ಅಕ್ಕನ ಮಗ ಬಂದಿಲ್ಲ, ಯಾರಿಲ್ಲ, ಅಮ್ಮ ಒಬ್ಬರೇ ಇದ್ದರು. ಮಶ್ರೂಮ್ ಸಾರು ಮಾಡಿದರು, ತಿನ್ಕೊಂಡು ಬಂದೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಗೊತ್ತಾಯಿತು ಪ್ರೆಸ್ ಮೀಟಿಗೆ ಲೇಟ್ ಆಗುತ್ತೆ. ಸೊ ಅಮ್ಮನ ಕಾಲು ಮುಗಿದ್ಬಿಟ್ಟು ಈ ದೇವಸ್ಥಾನ ಮುಗೀತು ಅಂದ್ಕೊಂಡು ಇಲ್ಲಿಗೆ ಬಂದೆ. ಬಟ್ ಇವರೆಲ್ಲರೂ ಬರೋದು ಸರ್ಪ್ರೈಸ್. ಥ್ಯಾಂಕ್ಸ್ ಶೀಲಂ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ವಂದನೆಗಳು. ಒಂದು ಒಳ್ಳೆ ಸಾಂಗ್ ಮಾಡಬೇಕಂದ್ರೆ ಕೆಲವರು ಒಂದು ಸೂಪರ್ ಮೂಡ್ ಇರಬೇಕು ಅಂತ ಹೇಳ್ತಾರೆ, ಅಥವಾ ಒಂದು ಇನ್ಸ್ಪಿರೇಷನ್ ಇರಬೇಕಂತ ಹೇಳ್ತಾರೆ. ಬಟ್ ಐ ಬಿಲೀವ್ when you're surrounded by good people with you, when you're surrounded with good hearted people, ಒಳ್ಳೆ ಕೆಲಸ ಬರುತ್ತೆ, ಒಳ್ಳೆ ಮ್ಯೂಸಿಕ್ ಬರುತ್ತೆ. In that way, I've been blessed with a great director and a great team.
Especially Sheelam, I think I would describe you as with a lot of patience you had over the last 3 years, and idu banbettu nim first screen presence on film material. And now Ram movies, Mr. Ramesh sir ge tumba thanks for blessing us with this film. Moksha and Satvika, you all have really performed so well. It was great scoring music to you all on screen, and Nam Santosh sir has brought life to the entire cinema. Very loving director, very kind director. ಇದನ್ನೆಲ್ಲ ಅವರೇ ಹೇಳ್ಕೊಟ್ರು ಈ ಥರ ಮಾತಾಡಬೇಕಂತ. ಸೊ ಅಷ್ಟು ಗೈಡ್ ಮಾಡ್ತಾರೆ ನನ್ನನ್ನು ಲೈಫಲ್ಲಿ. ಸೊ ಎನಿವೇಸ್, ಜೋಕ್ಸ್ ಅಪಾರ್ಟ್, ಐ ಲವ್ ಯು ವೆರಿ ಮಚ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ದಿಸ್ ಸಾಂಗ್ ಇಸ್ ಔಟ್ ಟುಡೇ. ಥ್ಯಾಂಕ್ಸ್ ಟು ಸಂಜಯ್ ಹೆಗ್ಡೆ. ಸುನಿ ಸರ್ ಲಿರಿಕ್ಸ್ ಇಷ್ಟ ಆಯ್ತಾ ಎಲ್ರಿಗೂ? ಆಸಮ್. Mainly I would like to thank some musician friends in my life. Nam Chetan Naik kuda bandidare ivattu. He is our musical supervisor. He takes care of all our recordings. And some of the names that I want to mention, Mr. George Thomas. Ivrella day and night work madidare ee cinema ge. They really need to get their due respect. And Chetan Naik, George Thomas, Prakash, my engineer. Nikshep Gowda, he's from Mangalore. Neetu, Buttu sir, ಮತ್ತೆ ಲೈನಲ್ ಜೂಡ್. ಇನ್ನೊಂದು ವೆರಿ ಸ್ಪೆಷಲ್ ವಿಷಯ ಏನಂದರೆ, ಮೈ ಡ್ಯಾಡ್ ಇಸ್ ಪ್ಲೇಡ್ ದ ಸೋಲೋ ವೈಲಿನ್. ನಮ್ಮಪ್ಪ ಸೋಲೋ ವೈಲಿನ್ ನುಡಿಸಿದ್ದಾರೆ ಈ ಸಾಂಗಿಗೆ. ಚಿಕ್ಕ ವಯಸ್ಸಿಂದ ಐ ಯೂಸ್ ಟು ಆಸ್ಕ್ ಹಿಮ್. ಈ ಎಕ್ಸ್ಕ್ಯೂಸ್ ಮೀ ಮೂವಿ ಮತ್ತು H2O ಎಲ್ಲ ಅವ್ರು ಬರ್ಸಿದ್ದಾರೆ. ಐ ಯೂಸ್ ಟು ವಂಡರ್ ವೆನ್ ಆ ಆಪರ್ಚುನಿಟಿ ನನಗೆ ಬರುತ್ತೆ ಅಂತ ನನ್ನ ಲೈಫಲ್ಲಿ. ಇವತ್ತು ನಮ್ಮ ಸಾಂಗಿಗೆ ಅವರು ಹೀಸ್ ಪ್ಲೇಡ್ ದ ವೈಲಿನ್. ಐ ವೆರಿ ಥ್ಯಾಂಕ್ಫುಲ್. ನಮ್ಮ ತಮ್ಮ ಜಾರೆಡ್ ಸ್ಯಾಂಡಿ ಕೂಡ ವಿಡಿಯೋದಲ್ಲಿ ಫೀಚರ್ ಆಗಿದ್ದಾರೆ. ಥ್ಯಾಂಕ್ಸ್ ಟು ಹಿಮ್, ಥ್ಯಾಂಕ್ಸ್ ಟು ಆಲ್ ಮೈ ಫ್ಯಾನ್ಸ್, ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಒನ್ ಟೇಕಲ್ಲೇ ಈ ಸಾಂಗ್ ರೆಡಿ ಮಾಡಿದ್ರು. ಒನ್ ಟೇಕ್ ಅಂದರೆ ಒನ್ ಟ್ಯೂನ್ ಕಳ್ಸಿದ ತಕ್ಷಣ ಅವ್ರು ಓಕೆ ಅಂತ ಹೇಳಿದ್ರು. ಫಸ್ಟ್ ಟ್ಯೂನೇ ಓಕೆ ಮಾಡಿದ್ರು ಸರ್. ಯಾ, 5 ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ. ಎಲ್ಲದನ್ನು ಲೈವ್ ಮಾಡ್ತೀವಿ, ಎಲ್ಲದನ್ನು. ದಟ್ ಈಸ್ ಒನ್ ಥಿಂಗ್ ದಟ್ ಐ ಲವ್, ಬಿಕಾಸ್ ನಾವು ಎಲ್ಲೋದ್ರೂ ಕೂಡ, ಚೆನ್ನೈ, ಬಾಂಬೆ ಎಲ್ಲೋದ್ರೂ ಕೂಡ ನಮ್ಮ ಕಮ್ಯುನಿಟಿ, ನಮ್ಮ ಕರ್ನಾಟಕ ಮ್ಯೂಸಿಷಿಯನ್ಸ್ಗೆ ಐ ಮೇಕ್ ಶೋರ್ ಎವ್ರಿಬಡಿ ಗೆಟ್ಸ್ ದೇರ್ ಡ್ಯೂ ಜಾಬ್ ಡನ್. ಇಲ್ಲಿಂದ ಬ್ಯಾಂಗ್ಳೂರ್ ಸ್ಟ್ರಿಂಗ್ ಎನ್ಸೆಂಬಲ್ ಇರಲಿ, ಪರ್ಕಷನ್ ಟೀಮ್ಸ್ ಇರಲಿ, ಇಟ್ಸ್ ನೈಸ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅವ್ರು ಹಾಕಿರೋ ಎಫರ್ಟ್, ನಮ್ಮದು ಬರೀ ಐಡಿಯಾ ಅಷ್ಟೇ. ಅವ್ರು ಬಂದು ನುಡಿಸಿರೋದು, ಅವ್ರ ಟೈಮ್ ಈಸ್ ವಾಟ್ ವಿ ಆರ್ ಆಲ್ ಸೀಯಿಂಗ್ ಟುಡೇ ಆನ್ ಸ್ಕ್ರೀನ್. ಥ್ಯಾಂಕ್ ಯು ಸರ್. 4 ಆಲ್ಬಮ್ಸ್ ಮಾಡಿದ್ದೀವಿ. 4 ಅಲ್ವಾ? ಅಲ್ಮೇಲಮ್ಮ, ಚಮಕ್, ಸಖತ್. ಈಗ ಅದು ಯಾಕೆ ನಿಮ್ಮ ಕಾಂಬಿನೇಷನ್ ರಿಪೀಟ್ ಆಗ್ತಾ ಇರುತ್ತಲ್ಲ? ನಾನು ಬಿಡಲ್ಲ ಅವ್ರನ್ನ. ಮೊದಲನೇದಾಗಿ ನಾನು ನನ್ನ ಫ್ರೆಂಡ್ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಬೇರೆ ಶೂಟಿಂಗಲ್ಲಿದ್ದೆ. ಮತ್ತು ಬನ್ನಿ ಬನ್ನಿ ಬನ್ನಿ. ವಿಲಿಯಂ ಬಂದಿದ್ದಾರಾ ಸರ್? ದಯವಿಟ್ಟು ಬನ್ನಿ. ನಾನು ಆಗ್ಲೇ ಇಂದ 10 ಸಲ ಕೇಳಿದೆ, ಬರ್ತಾರೆ ಅಂದಿರು, ಬಂದಿದ್ದಾರೆ ಅಂತ ಯಾರು ಹೇಳಲಿಲ್ಲ. ಸಾರಿ. ಓಕೆ ಸರ್. ಯಾಕಂದರೆ ಸಾಂಗ್ 3.5 ನಿಮಿಷದಲ್ಲಿ ಮುಗಿದೋಗಿದೆ. ಬಟ್ ಅದಕ್ಕೆ ಇವರು ಹಾಕಿರೋ ಎಫರ್ಟ್ ಇದೆಯಲ್ಲ ಸರ್, ಅದು ತುಂಬ ಕಷ್ಟ. ಯಾಕಂದರೆ ಬೆಳಿಗ್ಗೆ ಮೋಸ್ಟ್ಲಿ 6:30 ಗಂಟೆಗೆ ಲೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಮುಗಿದಾಗ ಆಲ್ಮೋಸ್ಟ್ ಬೆಳಿಗ್ಗೆ 4 ಗಂಟೆನ 5 ಗಂಟೆನೇ ಆಗೋಗಿತ್ತು. ಅದಕ್ಕಿಂತ ಮುಂಚೆ ಯಾಕಂದರೆ ರಿಹರ್ಸಲ್ ಕೂಡ ಒಂದು 2-3 ದಿವಸ ಮಾಡಿದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಮಧು ಜೊತೆ ಸೇರಿಕೊಂಡು. ಯಾಕಂದರೆ ಈ ಥರದ್ದು ಸಾಂಗ್ ತುಂಬ ಕಷ್ಟ ಇರೋದು DOPಗಳಿಗೆ. ಯಾಕಂದರೆ ಇದನ್ನು ಕಂಪೋಸ್ ಮಾಡಿದ್ರೆ, ಯಾಕಂದರೆ ನಮ್ಮ ಮಧು ಕಂಪೋಸ್ ಮಾಡ್ತಾರೆ, ಬಟ್ ಕಂಪೋಸ್ ಮಾಡಿದ ಮೇಲೆ ಶೂಟ್ ಮಾಡೋದಿಲ್ಲ, ಸಿಂಗಲ್ ಶಾಟ್. ಯಾಕಂದರೆ ನೀವು ಲೈಟ್ ಇಟ್ಕೊಳ್ಳೋಕ್ಕೆ ಜಾಗ ಇರೋಲ್ಲ, ಸ್ಪೇಸ್ ಚಿಕ್ಕದಾಗಿರುತ್ತೆ, ಬ್ಯಾಕ್ಗ್ರೌಂಡು ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು. ಈ ಥರದಲ್ಲಿ ಚಿಕ್ಕ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಡೀಟೇಲ್ಸ್ನ ತಲೆಯಲ್ಲಿ ಇಟ್ಕೊಂಡು ಈ ಥರ ಸಾಂಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಒಂದು 3-4 ದಿವಸಕ್ಕೆ ಸಾಂಗ್ ಈ ಥರ ಮಾಡೋದು ಸುಲಭ. ಬಟ್ ಒಂದು ಸಿಂಗಲ್ ಟೇಕಲ್ಲಿ 3.5 ನಿಮಿಷದಲ್ಲಿ ಈ ಸಾಂಗ್ ಮಾಡೋದು ಇದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಜಾಬ್. ಅದರಲ್ಲೂ ನಮ್ಮ ಸ್ಟಡಿ ಕ್ಯಾಮ್ ಆಪ್ರೇಟರ್, ಅವನ ಹೆಸರು ಮರ್ತುಬಿಟ್ಟೆ, ಗಿಂಬಲ್ ಹ್ಯಾಂಡಲ್ ಮಾಡಿ. ಗಿಂಬಲ್ ಅನಿಲ್ ಬನ್ನಿ. ಅಂದ್ರೆ ಟೆಕ್ನಿಕಲ್ ಟೀಮ್ ತುಂಬಾ ಗಟ್ಟಿಯಾಗಿರ್ಬೇಕು ಈ ತರದ್ ಒಂದು ಪ್ರಯತ್ನ ಮಾಡ್ಬೇಕಾದ್ರೆ. ಯಾಕಂದರೆ ಒಂದು
ಯಾಕಂದರೆ ಈ ಒಂದು ಸಿನಿಮಾ ಕ್ಯಾಮ್ರಾ ನಮ್ಮ ಸ್ಟಿಲ್ ಕ್ಯಾಮ್ರಾ ಥರ ಅಲ್ಲ, ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ. ಆ ಕ್ಯಾಮ್ರಾ ಕೈಲಿ ಹಿಡ್ಕೊಳ್ಳೋದೇ ಕಷ್ಟ. ಅದರ ಜೊತೆ ಅದನ್ನು ಗಿಂಬಲಲ್ಲಿ ಹಿಡ್ಕೊಳ್ಳೋದಿದೆಯಲ್ಲ ಸರ್, ಅದೇನು ಒಂದು ಟೇಕ್ ಅಲ್ಲ, ಆಲ್ಮೋಸ್ಟ್ ಒಂದು 10-15 ಟೇಕ್ ಆಗಿದೆ, 14 ಟೇಕ್ಸು. ಒಂದು ಪಾಯಿಂಟಲ್ಲಿ ನಾವು ಅಂದ್ಕೊಂಡ್ವಿ ಕಟ್ ಮಾಡಿ ಮಾಡೋಣ ಅಂತ. ಬಟ್ ಆದರೂ ವಿಲಿಯಮ್ ಸರ್ ಮತ್ತು ಇವೆಲ್ಲ ನಾವು ಮಾಡ್ತೀವಿ ಅಂದರು. ಹಾಗಾಗಿ ಯಾಕಂದ್ರೆ ನಾನು ಬೇರೆ ಆ್ಯಕ್ಟ್ರ್ ಅಷ್ಟೇ, ನಾನು ನಿಲ್ಲಿಸ್ಬಿಟ್ಟಿದ್ರು, ಯಾಕಂದ್ರೆ ನಾನು ಬೇರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ. ಬಟ್ ಎಲ್ಲ ಕ್ರೆಡಿಟ್ ನಿಮಗೆ ಸಲ್ಬೇಕು ಸರ್. ಹಾಗೆ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ. ಯಾಕಂದರೆ ಸುನಿ ಬಗ್ಗೆ ಏನು ನಾನು ಹೇಳೋ ಅಗತ್ಯ ಇಲ್ಲ, ಯಾಕಂದ್ರೆ ನಂದು ಮತ್ತು ಒಂದು 5ನೇ ಸಿನಿಮಾ ಕಾಣುತ್ತೆ ಯೂಶ್ವಲಿ. ಯಾಕಂದರೆ ನಾನು ಇಲ್ಲ ಇವರು ಯಾರೋ ಒಬ್ಬರು ಇದ್ದೇ ಇರ್ತೀವಿ ಸುನಿ ಸಿನಿಮಾದಲ್ಲಿ. ಹಾಗೆ ನಮ್ಮ ನಿರ್ಮಾಪಕರು, ಯಾಕಂದರೆ ತುಂಬ ಪ್ಯಾಷನ್. ಅಂದರೆ ನಾನು ಅವ್ರನ್ನೊಂದು 4-5 ತಿಂಗಳಿಂದ ನೋಡ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ಅವರಿಗಿರುವ ಪ್ರೀತಿ ಮತ್ತು ಅದ್ರ ಬಗ್ಗೆ ಇರುವ ನಾಲೆಜ್ ಇದೆಯಲ್ಲ ಸರ್, ಅದು ವಂಡರ್ಫುಲ್. ನೀವು ಪ್ರೊಡ್ಯೂಸರ್ ಆಗಿರೋದು ನಮಗೆ ತುಂಬ ಖುಷಿ. ಹಾಗೆ ನಮ್ಮ ಕಲಾವಿದರು, ಯಾಕಂದರೆ ಶೀಲವನ್ನು ನಾನು ಒಂದು 5-6 ವರ್ಷದ ನೋಡ್ತಾ ಇದ್ದೀನಿ ಪಾಪ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ಕೊಂಡು, ಅಸಿಸ್ಟೆಂಟ್ ಡೈರೆಕ್ಟ್ರ್, ಕೋ ಡೈರೆಕ್ಟ್ರ್. ಸುನೀದ್ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿದ್ದಾನೆ. ಅವನು ಇಷ್ಟು ವರ್ಷ ಒಂದು ತಾಳ್ಮೆ ಇರ್ಬೋದು, ಒಂದು ಹಾರ್ಡ್ ವರ್ಕ್ ಇರ್ಬೋದು, ಅದೆಲ್ಲ ಈ ಸಿನಿಮಾ ಅವನಿಗೆ ಒಳ್ಳೆ ಇದು ಕೊಡುತ್ತೆ. ಅವನ ಕರಿಯರ್ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದಾಗ ನಿಮಗೆ ಅದು ಅನಿಸುತ್ತೆ. ಹಾಗೆ ಇಬ್ಬರು ನಾಯಕಿಯರು ಆಲ್ರೆಡಿ ನೀವು ನೋಡಿದ್ದಾರೆ. ಇಬ್ಬರು ತುಂಬ ನೋಡೋಕ್ಕೂ ಚೆನ್ನಾಗಿದ್ದಾರೆ, ಸಿನಿಮಾದಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು. ಒಟ್ಟು ಜುಡ ಮತ್ತು ಅದೇ ನಾನು ಮೋಸ್ಟ್ಲಿ ಜುಡ ಮಾಡಿದ್ದೆಲ್ಲ ಸಾಂಗ್ ಎಲ್ಲ ಸಿನಿಮಾ ನಾನೇ ಮಾಡಿದ್ದು ಕಾಣುತ್ತೆ ಸುನಿ ಜೊತೆ. ಅದು ಆ ಪ್ರಶ್ನೆ ನಿಮಗೂ ಕೇಳಬೇಕು. ಮತ್ತೆ ಅವ್ರ ಜೊತೆನೇ ಸಿನಿಮಾ ಮಾಡ್ತಿದ್ದೀರಲ್ಲ, ಆ ಕಾಂಬಿನೇಷನ್ ಅಂತ. ಬಟ್ ಏನಂದರೆ ಜುಡಂದು ಏನು ಸ್ಪೆಷಾಲಿಟಿ ಅಂದರೆ ತುಂಬ ಕಂಟೆಂಪರ. ಏನೇ ಸಾಂಗ್ ಮಾಡಿದ್ರು, ತುಂಬ ಸ್ಲೋ ಸಾಂಗ್ ಮಾಡಿದ್ರು ಅದರಲ್ಲಿ ಏನೋ ಒಂದು ಬೀಟ್ಸ್ ಇರುತ್ತೆ, ತುಂಬ ಕಂಟೆಂಪರ. ಯಾಕಂದ್ರೆ ನಾನು ಮ್ಯೂಸಿಕ್ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಬಟ್ ಅದೊಂದು ಸೌಂಡಿಗೆ ಒಂಥರ ಬೇರೆ ಥರ ಅನಿಸುತ್ತೆ. ಯಾಕಂದರೆ ಈ ಮೆಲೋಡಿ ಸಾಂಗ್ ನೀವು ಕೇಳಿ ತುಂಬ ಸ್ಲೋ ಅನಿಸುತ್ತೆ, ಬಟ್ ಅದಕ್ಕೊಂದು ಕಿಕ್ ಇದೆಯಲ್ಲ, ಅದು ಬೇರೆ ಥರದ್ದು. ನನಗೆ ತುಂಬ ಇಷ್ಟ ಇವನು ಮ್ಯೂಸಿಕ್. ಯಾಕಂದ್ರೆ ನಾನು ಪ್ರತಿ ಸಲ ಸುನಿ ಪಿಕ್ಚರ್ ಮಾಡುವಾಗ ಯಾರು ಮ್ಯೂಸಿಕ್ ಅಂತ ಕೇಳ್ತೀರಿ, ನಾನು ಕಮಿಟ್ ಆಗ್ತಿದ್ದಂಗೆ. ಇಟ್ಸ್ ಸೋ ನೈಸ್ ಜುಡ. ಒಟ್ಟು ಅಂದರೆ ಎಲ್ಲ ತಂಡ ತುಂಬ ಜನ ನನ್ನ ಜೊತೆ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾ ನೋಡಿ ತುಂಬ ಆ ಟೈಟ್ಲ್ ಹೆಂಗಿದೆ, ಒಟ್ಟು ವಿಜುವಲ್ಸು ಅಂದರೆ ಈ ಸಾಂಗ್ ಮಾತ್ರ ಅಲ್ಲ, ವಿಲಿಯಮ್ ಸರ್ ಇನ್ನೊಂದಷ್ಟು ದಿವಸ ಬೇರೆ ಕೆಲಸನೂ ಮಾಡಿಕೊಟ್ಟಿದ್ದಾರೆ. ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಆ ಮೋಡ ಕವಿದ ವಾತಾವರಣ ಏನು ಟೈಟ್ಲ್ ಇದೆಯಲ್ಲ ಅದೇ ಫೀಲ್ ಸಿಗುತ್ತೆ. ಥ್ಯಾಂಕ್ ಯು. ಒಂದು ಸಾಂಗಿಗೆ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಈ ಸಾಂಗ್ ಸರ್? ಹಾಂ, ಈ ಹಾಡಿಗೆ ಸರ್ ಒಂದು 100-105 ಜನ ಕೆಲಸ ಮಾಡಿದ್ದಾರೆ. ಯಾಕಂದರೆ ನೋಡೋಕ್ಕೆ ಅಂದರೆ ಒಂದು ಶಾರ್ಟ್ ಅನಿಸ್ತೀವಿ, ಬಟ್ ತುಂಬ ಕಷ್ಟ. ಯಾಕಂದರೆ ಈ ಒಂದು ಶಾರ್ಟಲ್ಲಿ ಸಾಂಗ್ ಮಾಡೋದಿದೆಯಲ್ಲ ಸರ್, ಇಟ್ ಈಸ್ ವೆರಿ ಟಫ್. ಯಾಕಂದರೆ ಪಾಪ ಒಂದು 14 ಟೇಕ್ ಅಂದರೆ ನೀವು ಲೆಕ್ಕ ಹಾಕಿ, 14 ಟೇಕ್ ಆಲ್ಮೋಸ್ಟ್ ಕೊನೆ ತನಕ ಮಾಡಿದ್ದಾರೆ. ಅಂದರೆ 2 ನಿಮಿಷ 3 ನಿಮಿಷ ತನಕ ಮಾಡಿದ್ದು. ಸಿಂಗಲ್ ಟೇಕ್ ಓಕೆ ಆಗಿದ್ದೇ ಒಂದು 4-5 ಇತ್ತು. ಅಷ್ಟು ಹೊತ್ತು ಆ ಕ್ಯಾಮ್ರಾ ತಗೊಳ್ಳೋದು ಸ್ಟ್ರೈಟ್ ಹೋಗಲ್ಲ. ಕ್ಯಾಮ್ರಾ ಮೂಮೆಂಟಲ್ಲಿ ಮಾಡೋದಿದೆಯಲ್ಲ, ತುಂಬ ಟಫ್ ಅದು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಮಗೆ ಬ್ಯಾಕ್ ಸಪೋರ್ಟ್ ಇದ್ದಿದ್ದು ಸಂತೋಣ. ಶೂಟಿಂಗಲ್ಲಿದ್ದರೂ ಸಹ ಆ್ಯಕ್ಚುಲಿ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು, ಲೈಟಿಂಗ್ ಟ್ರ್ಯಾಕಿಂಗ್ ಇರ್ಬೋದು, ಆಮೇಲೆ ಪೊಸಿಷನ್ಸಿಂಗ್ ಇರ್ಬೋದು, ಎಲ್ಲನೂ ಕ್ಲೀನಾಗಿ ನಮಗೆಲ್ಲ ಗೈಡ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಬಟ್ ಅವ್ರು ಹೇಳ್ಕೊಳ್ತಿಲ್ಲ. ಐ ಆಮ್ ರಿಯಲಿ ಅಪ್ರಿಷಿಯೇಟ್ ದಟ್. ಅಂದರೆ ನನ್ನನ್ನು ತುಂಬ ಮೇಲೆ ಎತ್ತಿಡಿತಾ ಇದ್ದಾರೆ. ಅವ್ರ ದೊಡ್ಡತನ ಅದು. ಆ್ಯಕ್ಚುಲಿ ಅವ್ರ ಬೆನ್ನೆಲುಬೆ ನಾವು. ಅವ್ರಿಲ್ಲ ಅಂದರೆ ನಮಗೇನು ಮಾಡೋಕ್ಕಾಗ್ತಿರಲಿಲ್ಲ ಸರ್. ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸರಿ ಸರ್, ತುಂಬ ಥ್ಯಾಂಕ್ಸ್. ಆಮೇಲೆ ಸಾರಿ, ತುಂಬ ಪೇಷನ್ಸ್ ಇತ್ತು ಎಲ್ಲರಿಗೂ. ಬೆಳಗಿನ ಜಾವ ತನಕ ಶೂಟ್ ಮಾಡಿದ್ವಿ. ಶೀಲಂ ಸರ್ ಅಂತೂ ಫುಲ್ ಎನರ್ಜಿ ಕಳ್ಕೊಬಿಟ್ಟಿದ್ರು ಸರ್ ಬೆಳಗಿನ ಜಾವ ತನಕ. ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಶೂಟಿಂಗ್ ಮಾಡಬೇಕಾದ್ರೆ. ಥ್ಯಾಂಕ್ಸ್ ಮ್ಯಾಮ್ ನಿಮ್ಮಿಬ್ಬರಿಗೂ. ಟೆಕ್ನಿಕಲ್ ಪಾರ್ಟಲ್ಲಿ ತುಂಬ ಕಷ್ಟ ಆಯಿತು ಮ್ಯಾಮ್, ಬಟ್ ಐ ಆಮ್ ಥ್ಯಾಂಕ್ಸ್ ಟು ಹಿಮ್. ನೀರು ಕುಡಿಸಿ, ರೆಡ್ ಬುಲ್ ಎಲ್ಲ ಕುಡಿಸಿ, ಇವ್ರನ್ನೆಲ್ಲ ಫುಲ್ಲು ರೆಸ್ಟ್ ಮಾಡಿಸಿ ಕೊನೆಗೆ ಒಂದು ಟೈಮಲ್ಲಿ ಬಂದಾಗ ಸಂತೋಷ್ ಸರ್ ಹೇಳಿದಾಗ ಸ್ಟಿಚ್ ಮಾಡಿಬಿಡೋಣ ಶಾರ್ಟ್ ಅಂದರು. ಬಟ್ ಯಾರೂ ಒಪ್ಕೊಂಡಿಲ್ಲ, ಇವರು ಒಪ್ಕೊಂಡಿಲ್ಲ. ಕೊನೆಗೆ ಸರಿ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ನಿದ್ರಲ್ಲಿದ್ದರು. ಹಿಂಗೆ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ನಿದ್ರೆ ಮಾಡ್ತಾಯಿದ್ರು. ಸುನಿ ಸರ್ ಬರ್ದಿದ್ದು ಇವರಂತೂ 4 ದಿನನೂ ಫುಲ್ ಕಂಪ್ಲೀಟಾಗಿ ಬಿಟ್ಟರೆ ಸಾಕು ಅನ್ನೋ ಲೆವೆಲ್ಗಿತ್ತು. ಬಿಟ್ರಿ ಸಾಕು ಆಯಿತು ಅನ್ನೋ ಲೆವೆಲ್ಗಿದ್ವಿ. ಬಟ್ ಆದರೆ ಇಷ್ಟು ಎಫರ್ಟು ಮ್ಯಾಮ್ ಸರ್ ಎಲ್ಲ ಏನಂದರೆ ಕಂಪ್ಲೀಟ್ ಓವರ್ ನೈಟು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ಎಲ್ಲರೂ ಅದೆಲ್ಲರೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಸೊ ಎಂಟೈರ್ ಟೀಮಿಗೆ ತುಂಬ ಚೆನ್ನಾಗಾಗುತ್ತೆ, ಇನ್ಕ್ಲೂಡಿಂಗ್ ಮೀ. ಎಲ್ಲ ಚೆನ್ನಾಗಾಗಲಿ. ನಾನೇನು ಹೇಳೋಕ್ಕೆ ಇಷ್ಟಪಡೋಲ್ಲ ಸರ್, ಎಲ್ಲ ಹೇಳ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಎಲ್ಲರೂ ನೋಡಿ ವಿಶ್ ಮಾಡಿ. ಸಿನಿಮಾ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸಾಂಗ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಅದನ್ನೇ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಅಷ್ಟೇ. ಸುಮಾರು 8 ಗಂಟೆಗೆ ಫಸ್ಟ್ ಸೀನ್ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ.
ಒಂದು ಟೈಮಲ್ಲಿ ಸ್ಟಾರ್ಟಿಂಗ್ ಸೀನ್ ನಮ್ಮದು ಮಾತ್ರ ಇರುತ್ತೆ, ಬಟ್ ನಾವು ತಪ್ಪು ಮಾಡಿದಾಗ ಪುನಃ ರೀಟೇಕ್ ಅಲ್ಲೇ ತೊಗೋತಾ ಇದ್ವಿ. ಇಲ್ಲಿ ಸಾಂಗಲ್ಲಿ ಇನ್ನೊಂದು ಚಾಲೆಂಜ್ ಇದ್ದಿದ್ದು ಏನಂದರೆ, ಒಂದು ಮ್ಯೂಸಿಕ್ಕು ಪ್ಲಸ್ಸು ಲೈಟ್ಸು ಮತ್ತು ಆರ್ಟಿಸ್ಟ್ 3 ಜನನು ಒಂದೇ ಟೈಮಲ್ಲಿ ಮಾಡಬೇಕಾಯ್ತು. ಕೆಲವು ಟೈಮಲ್ಲಿ ಲೈಟ್ಸು ಮಾಡೋರು ತಪ್ಪು ಮಾಡ್ತಾಯಿದ್ರು. ಬಟ್ ಮಧ್ಯರಾತ್ರಿ 1 ಗಂಟೆ ಅಷ್ಟು ಟೈಮಲ್ಲಿ ಎಲ್ರಿಗೂ ಪೇಷನ್ಸ್ ಹೊರಟೋಗಿತ್ತು. ನಾನು ಹೋಗ್ಬಿಟ್ಟು ಹೇಳಿದೆ, ಶೀಲಂ ಸರ್ ಪರವಾಗಿಲ್ಲ ಸರ್, ಒಂದು ಮಧ್ಯ ಬ್ಲ್ಯಾಕಲ್ಲಿ ಚೀಟ್ ಮಾಡಿಬಿಟ್ಟು ಮಾಡಿಬಿಡೋಣ ಅಂತ. ಇಲ್ಲ ಸರ್, ನಾವು 1.5 ತಿಂಗಳು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ, ಇಲ್ಲ ಮಾಡೋಣ, ಇನ್ನೊಂದು ಅಂದ್ಬಿಟ್ಟು ಫಸ್ಟ್ ಟೇಕ್ ಓಕೆ, ಫೈನಲಾಗಿ ಓಕೆ ಆಗಿದೆ 5:40 ಏನೋ ಆಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ತುಂಬ ಸ್ಪೆಷಲ್ ಏನಂದರೆ, ಅಲ್ಲ ಇದರಲ್ಲಿ ಸೆಟ್ಟಲ್ಲಿ ಇದ್ದಿದ್ದು ಪ್ರತಿಯೊಬ್ಬರು ಕಾಫಿ ಟೀ ಕೊಡೋರು ಸಹ ಬಂದು ತುದಿಗಾಲಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ಸೊ ಫೈನಲ್ ಆದಾಗ ಎಲ್ಲರೂ ಚಪ್ಪಾಳೆ ಇದೆಯಲ್ಲ, ಅದು ತುಂಬ ಖುಷಿ ಆಯಿತು. ಕರೆಕ್ಟ್ ಪ್ರಶ್ನೆ ನಿರ್ಮಾಪಕರಿಗೆ. ಖರ್ಚು ಎಷ್ಟಾಯಿತು ಅನ್ನೋದಕ್ಕಿಂತ ಒಂದು 750 ml ಬೇವರು ಡೇವಿಡ್ ವಿಲಿಯಂ ಸರ್ ಬಾಡಿಯಿಂದ ಬಂದಿದೆ. ವೇಸ್ಟ್ ಆಗಲ್ಲ ಸರ್ ಬೇವರು. ಓಕೆ, ಸಾಂಗ್ ಬಗ್ಗೆ ಮಾತ್ರ ಮಾತಾಡ್ತೀವಿ, ಸಿನಿಮಾ ಬಗ್ಗೆ ಮುಂದೆ ಮಾತಾಡ್ತೀವಿ ಅಂತ. ಜೊತೆಗೆ ಜೂಡಾಸ್ ಆ್ಯಂಡ್ ಅವ್ರ ಮ್ಯೂಸಿಕ್ ನಾನು ತುಂಬ ಸ್ಪೆಷಲ್ ಏನಂದರೆ, ಒಂದು ಸಲ ಪ್ರೇಮ ಕಥೆಯಲ್ಲೂ ಅಷ್ಟೇ ವೀರ್ ಸಮರ್ಥರು ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಇದರಲ್ಲಿ ಸಾಂಗ್ ಮಾತ್ರ ಅಲ್ಲ, ಅವ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನನಗೆ ತುಂಬ ಇಷ್ಟ. ಕೆಲವು ಮ್ಯೂಸಿಕಲ್ಲೇ ಭಯಪಡಿಸ್ತಾರೆ ಸಿನಿಮಾದಲ್ಲಿ. ಇಡೀ ಸಿನಿಮಾದಲ್ಲಿ ಅವರು ಒಬ್ಬರು ಆರ್ಟಿಸ್ಟ್ ಥರ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅದೆಲ್ಲ ಟೆಕ್ನಿಕಲಾಗಿ ಗೊತ್ತಿಲ್ಲದೆ ಇದ್ದರೂ ಸಿನಿಮಾ ನೋಡಿದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು ಸರ್. ಒಂದು ಗುಡ್ ಥಾಟಿಂದ ಶುರು ಮಾಡೋಣ. ವರ್ಲ್ಡಲ್ಲೇ ವರ್ಲ್ಡ್ ವಾರ್ ಶುರುವಾಗಿತ್ತು, ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್. ಅರೌಂಡ್ 720 ಡೇಸ್ ಆದಮೇಲೆ ಆ ವರ್ಲ್ಡ್ ವಾರ್ ಎಂಡ್ ಆಯಿತು. ಸೊ ವರ್ಲ್ಡ್ ವಾರ್ ಅನ್ನೋದು ಆ್ಯಕ್ಚುಲಿ ಡೇಂಜರಸ್ ಟು ದ ವರ್ಲ್ಡ್. ವರ್ಲ್ಡ್ ವಾರ್ ಆ್ಯಂಡ್ ಲವ್ ವಾರ್ ಬೋತ್ ಆರ್ ಡೇಂಜರಸ್ ಅಂತ ಹೇಳ್ತಾ, ಎಲ್ಲದಕ್ಕಿಂತ ಮಿಗಿಲಾಗಿ ಮಾನವೀಯತೆ ಮುಖ್ಯ. ಸೊ ಭಾಷೆ, ದೇಶ, ರಾಜ್ಯ ಎಲ್ಲದಕ್ಕಿಂತ ಮುಖ್ಯ ಮಾನವೀಯತೆ ಮುಖ್ಯ. ಮಾನವೀಯತೆ ಅಂತ ಹೇಳ್ತಾ ಈ ಮಾತು ಶುರು ಮಾಡ್ತಾ ಇದ್ದೀನಿ. ಬಂದಿರತಕ್ಕಂತಹ ಎಲ್ಲ ಮಧ್ಯದಲ್ಲಿ ಏನೋ ಒಂದು ಲೈನ್ ಹೇಳಿದ್ರಲ್ಲ, ವರ್ಲ್ಡ್ ವಾರ್ ಡೇಂಜರ್, ವರ್ಲ್ಡ್ ವಾರ್ ಅಂಡ್ ಲವ್ ವಾರ್ ಬೋತ್ ಆರ್ ಡೇಂಜರ್. ಲವರ್ ಎಸ್, ವರ್ಲ್ಡ್ ವಾರಿಗೆ ಕಂಪೇರ್ ಮಾಡಿಬಿಟ್ರು ನಿಯರ್ಲಿ. ಸೊ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ನ್ಯೂಸ್ ಚಾನೆಲ್, ಯೂಟ್ಯೂಬರ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ಗೆ ಸ್ವಾಗತಗಳು. ಎಷ್ಟು ಚೆನ್ನಾಗಿ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ನಾನು ನನ್ನ ಲೈಫಲ್ಲೇ ಸುನಿ ಸರ್ ಜೊತೆ ಫ್ರೆಂಡ್ಶಿಪ್ ಆದಾಗಿಂದ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದ ಸೀಕ್ರೆಟ್ ಇವತ್ತಿಂದ ಅಪ್ಪ ಅಮ್ಮ ಕರೆಸಿದ್ದು. ಮೋಡ ಕವಿದ ವಾತಾವರಣ, ಪ್ರತಿ ಮೂಮೆಂಟ್ ನನ್ನ ಲೈಫಲ್ಲಿ ಡ್ರೀಮ್ ಕಮ್ ಟ್ರೂ ಥರ. ಫಸ್ಟ್ ಡೇ ಶಾರ್ಟ್ ಇಟ್ಟಾಗಿಂದ ಹಿಡಿದು ಇವತ್ತಿನವರೆಗೂ ಸಾಂಗ್ ರಿಲೀಸ್ ಆಗೋದು ನನ್ನ ಡ್ರೀಮ್ ಕಮ್ ಟ್ರೂ ಥರ. ಸೊ ನಮಗೆ ಯಾವುದೇ ಸಿನಿಮಾ ನೋಡಿದಾಗಲಿ, ಯಾವುದೇ ಸಾಂಗ್ ಕೇಳಿದಾಗಲಿ ಆ ಕ್ಯಾರೆಕ್ಟ್ರಲ್ಲಿ ಪ್ರವೇಶ ಮಾಡಿಬಿಡ್ತೀವಿ, ನಂದೇ ನಾನೇ ಅಂತ ಫೀಲ್ ಆಗ್ತಾ ಇರ್ತೀವಿ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಬೋದು, ಈ ಸಾಂಗ್ ನಂದು, ಈ ಸಾಂಗಲ್ಲಿ ನಾನೊಂದು ಪಾರ್ಟ್ ಅಂತ ಹೇಳ್ಬೋದು. ಇದೆಲ್ಲ ಕ್ರೆಡಿಟ್ಸ್ ಕಂಪ್ಲೀಟ್ ನನ್ನ ಟೀಮ್ಗೆ ಹೇಳಬೇಕು. ಅಂದರೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್. ಈ ಟೀಮಲ್ಲಿ ಕೆಲಸ ಮಾಡಿದೆ ನಾನು ಪುಣ್ಯ ಅಂತ ಹೇಳ್ಬೋದು, ಕೆಲಸ ಮಾಡಿದ್ದೆ ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಂಗ್ ಎಷ್ಟು ದಿನ ಸರ್? 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬಟ್ ಅಲ್ಟಿಮೇಟ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಚಿಕ್ಕ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಒಂದು ಬೇರೆ ಫ್ಲೋಲಿತ್ತು. ಆನ್ ಫ್ಲೋರ್ ಹೋದಾಗ ನಮಗೆ ತುಂಬ ಡಿಫಿಕಲ್ಟ್ ಅನ್ಸಂದರೆ ಸ್ಪೇಸ್ ಎಲ್ಲ ದೂರ ಇತ್ತು. ಹಾಗಾಗಿ ಈ ಸಾಂಗಲ್ಲಿ ಒಂದು ಅಬ್ಸರ್ವ್ ಮಾಡ್ದಂಗೆ, ಮೋಸ್ಟ್ಲಿ ಅಬ್ಸರ್ವ್ ಮಾಡಿರ್ತಾರಲ್ಲ ಗೊತ್ತಿಲ್ಲ, ಆನ್ ಬಿಹಾಫ್ ಆಫ್ ಕೊರಿಯೋಗ್ರಾಫರಿಂದ ನಾನು ಹೇಳ್ತೀನಿ. ಪ್ರೊಡ್ಯೂಸರ್ ಹೇಳ್ತಾರಲ್ಲ, ಒಂದು ಸುನಿ ಸರ್ ಹತ್ರ ಸಾಂಗ್ ಬರ್ಸೋಣ ಅಂತ ಹೇಳಿದಾಗ, ಇದು ಕಂಪ್ಲೀಟ್ಲಿ ಸುನಿ ಸರ್ ಇಮ್ಯಾಜಿನೇಷನ್. ಆ್ಯಕ್ಚುಲಿ ಅವ್ರದ್ದು ಲಿರಿಕ್ ಬರ್ಕೊಂತ ಅವರ ಈ ಲಿರಿಕಿಗೆ ತಕ್ಕಂಡೆ ಸುತ್ತ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಾಂಗ್ ಬರಿತಾ ಇರ್ತಾರೆ ಆ್ಯಕ್ಚುಲಿ. ಸೊ ಒನ್ ಟೇಕಲ್ಲಿ ಯಾಕೆ ಆ ಸಾಂಗ್ ಮಾಡಿದ್ವಿ ಅಂದರೆ, ಇಮ್ಯಾಜಿನೇಷನ್ ಆಲ್ವೇಸ್ ಫ್ಲೋ ಇರ್ತದೆ, ಯಾವತ್ತೂ ಕಟ್ ಆಗಲ್ಲ, ಕಟ್ ಶಾರ್ಟ್ ತೊಗೊಳಕ್ಕಾಗಲ್ಲ. ಸೊ ಆ ಇಮ್ಯಾಜಿನೇಷನ್ ಒನ್ ಟೇಕಲ್ಲಿ ಬಂದರೆ ಆ ಇಮ್ಯಾಜಿನೇಷನ್ಗೆ ಅರ್ಥ ಸಿಗೋದು ಅಂತೇಳಿ ಒನ್ ಟೇಕಲ್ಲಿ ಶೂಟ್ ಮಾಡಿದ್ವಿ. ಸೊ ನಮ್ಮ ಮಧು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಅಂದ್ಕೊಂಡಿದ್ದು 100% ಎಕ್ಸಿಕ್ಯೂಟ್ ಮಾಡಿದರು. ಅದಕ್ಕೆ ವಿಲಿಯಂ ಸರ್ ಕೂಡ ಕೈ ಜೋಡಿಸಿದ್ರು. ಆಲ್ಮೋಸ್ಟ್ ಅವರಿಬ್ಬರು ಕಾಂಬಿನೇಷನಲ್ಲೇ ಒಂದು 10 to 15 ಡೇಸ್ ಪೇಪರ್ ವರ್ಕ್ ಮಾಡಿದ್ರು. ಪೇಪರಲ್ಲಿ ನಾವು ಹೆಂಗೆ ಹೋಮ್ವರ್ಕ್ ಡ್ರಾಯಿಂಗ್ ಶೀಟ್ ಇಟ್ಕೊಂಡ್ಬಿಟ್ಟು ಬರಿತೀವೋ ಆ ಥರ ಶೀಟ್ ಇಟ್ಬಿಟ್ಟು ಹೋಮ್ವರ್ಕ್ ಮಾಡಿ ತೋರಿಸಿದ್ರು. ಸೊ ನಮಗೆ ಚಾಲೆಂಜಸ್ ಅನಿಸಿದ್ದೇನೆಂದರೆ, ನಾವೆಲ್ಲ ತಪ್ಪು ಮಾಡಬಾರ್ದು ಅಂತ. ಆ್ಯಕ್ಚುಲಿ ಹೋಲ್ ಟೀಮ್ ಒಂದೇ ರೌಂಡ್ ಮಾಡ್ತಾ ಇದ್ದಾಗ ನಾನೆಲ್ಲ ತಪ್ಪು ಮಾಡಿದ್ರೆ ಮತ್ತೆ ರೀಟೇಕ್ ಮಾಡಬೇಕಾಗಿತ್ತು. ಅದೊಂದು ಟೆನ್ಷನ್ ಒಂದಿತ್ತು. ಸೊ ಐ ಆಮ್ ನಾಟ್ ಎ ಗ್ರೇಟ್ ಡ್ಯಾನ್ಸರ್ ಆ್ಯಕ್ಚುಲಿ, ಇನ್ನೂ ಕಲಿತಾ ಇದ್ದೀನಿ. ಸೊ ಅದ್ರ ಮಧ್ಯದಲ್ಲಿ ಡ್ಯಾನ್ಸ್ ಮತ್ತು ಪರ್ಫಾರ್ಮೆನ್ಸ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮಾಡಬೇಕಾಗಿತ್ತು. ಹೌದು. ಸೊ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವೆಲ್ಲರೂ ನಮ್ಮ ಸ್ಪೆಷಲ್ ಮೂಮೆಂಟ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ.
ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಈ ಸಾಂಗ್ ನನಗೆ ಲವ್ ಎಟ್ ಫಸ್ಟ್ ಬೀಟ್ ಅಂತಲೇ ಹೇಳ್ಬೋದು. ಈ ಸಾಂಗ್ ಕೇಳಿದ ತಕ್ಷಣ ನಾನು ಹೇಳ್ತಾ ಇದ್ದೆ ಹೆಂಗೆ ಶೂಟ್ ಮಾಡ್ತಾರೆ ಈ ಸಾಂಗ್ ನಂಗೆ ತುಂಬ ಇಷ್ಟ. ಇಡೀ ಆಲ್ಬಮಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಇದು. ಆ್ಯಂಡ್ ಒನ್ ಶಾಟ್ ಅಂದಾಗ ಹಾನೆಸ್ಟ್ಲಿ ತುಂಬ ನರ್ವಸ್ ಆಗಿದೆ ಆ್ಯಂಡ್ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಿಕಾಸ್ ಒನ್ ಟೇಕಲ್ಲಿ ಫಸ್ಟ್ ಟೈಮ್ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ. ಸೊ ಇದಕ್ಕೆ ಫಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲೂ ಒಬ್ಬರು ರಾಕ್ ಸ್ಟಾರ್ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜುಡಾ ಸರ್, ಯು ಆರ್ ಅಮೇಝಿಂಗ್ ಆ್ಯಂಡ್ ಯು ಆರ್ ಅ ರಾಕ್ ಸ್ಟಾರ್. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಕಲ್ ಬಿಟ್. ಆ್ಯಂಡ್ ಸಾಂಗ್ ಒನ್ ಶಾಟ್ ಅಂತ ಬಂದಾಗ ನಾವು ತಿಂಗಳಂಗಟ್ಲೆ ಪ್ರಾಕ್ಟೀಸ್ ಮಾಡಿದ್ವಿ. ಆ್ಯಂಡ್ ಆಲ್ ದ್ಯಾಟ್ ಇಸ್ ಆಲ್ ದೇ. ಬಟ್ ತುಂಬ ಪೇಷಂಟ್ ಆಗಿದ್ದಿದ್ದು ಮಧು ಸರ್, ನಮ್ಮ ಕೊರಿಯೋಗ್ರಾಫರ್. ನಮ್ಮ ಜೊತೆ ಎಷ್ಟು ಬೈಕೊಂಡಿದ್ದಾರೋ ನಂಗೆ ಗೊತ್ತಿಲ್ಲ. ಬಟ್ ಸರ್ ನಾವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಎಳ್ದಿದ್ದೀವಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಎಲ್ಲ ಪೇಷಂಟ್ ಆಗಿದ್ದಕ್ಕೆ. ಆ್ಯಂಡ್ ಆ್ಯಕ್ಟರ್ಸ್ಗೆ ಒಂದು ಲಕ್ಸುರಿ ಇರುತ್ತೆ ಯಾವಾಗಲೂ ಕಟ್ ಆ್ಯಂಡ್ ರೀಟೇಕ್ದು. ಮತ್ತು ಈ ಥರ ಇದ್ದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು. ಆನ್ ಸೆಟ್ಸ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಯಾಕಂದರೆ ಎಮೋಷನ್ಸ್, ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಒಂದೇ ಥರ ಕೊಡಬೇಕಿತ್ತು ಪ್ರತಿ ಸರಿ. ಇದು ಐ ಡೋಂಟ್ ನೋ ಇದು ಯಾವ ಟೇಕ್ ಫೈನಲ್ ಆಗಿರೋದು ಅಂತ, ಬಟ್ ಐ ಥಿಂಕ್ ನಂಬರ್ ಆಫ್ ಟೇಕ್ಸ್ ಆಗಿದೆ. ಆ್ಯಂಡ್ ನಮ್ಮ DOP ವಿಲಿಯಮ್ ಸರ್, ಸಂತೋಷ್ ಸರ್ ಅಫ್ಕೋರ್ಸ್ ನಮ್ಮ ಮೂವಿಯಲ್ಲಿ ನಾನು ಐ ಥಿಂಕ್ ನಾನು ಬೆಸ್ಟ್ ಕಾಣಿಸಿರೋದು ಮೋಡ ಕವಿದ ವಾತಾವರಣದಲ್ಲಿ. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ವಿಲಿಯಮ್ ಸರ್. ಈ ಸಾಂಗ್ ನಾವೆಲ್ಲ ನಾರ್ಮಲಾಗಿ ಮಾಡ್ತೀವಿ, ಬಟ್ ದೆನ್ ಕ್ಯಾಮ್ರಾನ ಇಟ್ಕೊಂಡು ದ ಎನರ್ಜಿ ಹಿ ಬಾಟ್ ಆನ್ ಸೆಟ್ಸ್, ಇಟ್ಸ್ ವಾಸ್ ಸೋ ಎಲೆಕ್ಟ್ರಿಫೈಯಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಾಂಗ್ ನಮಗೆ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದ ಹೋಲ್ ಕಾಸ್ಟ್, ಕ್ರೂ ಆ್ಯಂಡ್ ಕಾಸ್ಟ್ಯೂಮ್, ಮೇಕಪ್ ಎಲ್ಲನೂ ಇಟ್ ವಾಸ್ ಸೋ ನೀಟ್ಲಿ ಪ್ಲ್ಯಾನ್, ನೀಟ್ಲಿ ಡನ್. ಫೈನಲಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ಸೋಲ್ ಆಫ್ ದ ಸಾಂಗ್, ಸೋಲ್ ಆಫ್ ಮೋಡ ಕವಿದ ವಾತಾವರಣ, ಸುನಿ ಸರ್, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯು. ಆ್ಯಂಡ್ ರಮೇಶ್ ಸರ್, ನೀವಿಲ್ಲದೆ, ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲದೆ ಈ ಸಾಂಗ್ ಆಗ್ತಿರ್ಲಿಲ್ಲ, ಈ ಮೂವಿನೂ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಹೇಳ್ತಾ ಹೋದರೆ ಇದು ಸ್ವಲ್ಪ ಎಮೋಷ್ನಲ್ ಕನೆಕ್ಟ್ ಆಗಿಬಿಡುತ್ತೆ ನನಗೆ ಮೋಡ ಕವಿದ ವಾತಾವರಣ ಜೊತೆ. ಬಟ್ ಇಟ್ ಎಕ್ಸೀಡ್ಸ್ ದ್ಯಾಟ್. ಇದು ಬರೀ ಒಂದು ಮೂವಿ ಅಲ್ಲ, ಒಂದು ಚಿತ್ರ ಅಲ್ಲ, ಒಂದು ತಂಡ ಅಲ್ಲ. ಇಟ್ ಈಸ್ ಅನ್ ಎಮೋಷನ್ ಟು ಮಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಸಾಂಗ್ ನಿಮ್ಗೆ ರೀಚ್ ಆಗಿದೆ, ನಿಮ್ಮ ಮನಸ್ಸಿಗೆ ರೀಚ್ ಆಗಿದೆ. ಪ್ಲೀಸ್ ಇದನ್ನು ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಫೈನಲಿ ನಮ್ಮ ಸಾಂಗ್ ರಿಲೀಸ್ ಆಗಿದೆ ಇವತ್ತು. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಸೊ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಕೊನೆ ತನಕ ಇರಲಿ. ಐ ಥಿಂಕ್ ಬರೀ ಈ ಸಿನಿಮಾ ಅಲ್ಲ, ಮುಂದೆ ಎಲ್ಲ ಬರೋ ಎಲ್ಲ ಸಿನಿಮಾ ಮೇಲೇನೂ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಆಲ್ಸೋ ಐಮ್ ರಿಯಲಿ ಸಾರಿ, ಲಾಸ್ಟ್ ಟೈಮ್ ಬರೋಕ್ಕಾಗಲಿಲ್ಲ ಪ್ರೆಸ್ ಮೀಟ್ಗೆ, ಸೊ ನಿಮ್ಗೆ ಕ್ಷಮೆ ಇರಲಿ. ಐ ಥಿಂಕ್ ಲಾಸ್ಟ್ ಪ್ರೆಸ್ ಮೀಟ್ ನಮ್ಮ ಸಿನಿಮಾ ಟೈಟಲ್ ಲಾಂಚ್ ಆಗೋದಕ್ಕಿಂತ ಹೆಚ್ಚಾಗಿ ಪಾಪ ಸಾತ್ವಿಕ್ ಅವ್ರು ಬಿದ್ದಿದ್ದೆ ಹೈಲೈಟ್ ಆಗಿತ್ತು. ಬಟ್ ಶೀಸ್ ಡೂಯಿಂಗ್ ಓಕೆ ನೌ, ಶೀಸ್ ಅ ಸ್ಟ್ರಾಂಗ್ ಗರ್ಲ್. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಫಿಲ್ಮ್ ಮೋಡ ಕವಿದ ವಾತಾವರಣ. ಎಸ್, ಮೋಡ ಕವಿದ ವಾತಾವರಣ ನಿಜ ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ಮೋಡ ಕವಿದಿದ್ದಾಗ ಬಂದಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್. ಒಂದು, ನಾನು ಕಷ್ಟದಲ್ಲಿದ್ದಾಗ ಬಂದಂತಹ ಸಿನಿಮಾ. ಎರಡು, ನಂಗೆ ಸುನಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ಐ ಮೀನ್ ಅವ್ರ ಚಿತ್ರದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಈ ಸಿನಿಮಾ ಮೂಲಕ ಅದು ನೆರವೇರ್ತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ನಮ್ಮ ಸಾಂಗ್, ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಇವತ್ತು. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ನಮಗೆ. ನಿಮ್ಗೆಲ್ಲರಿಗೂ ಆಲ್ರೆಡಿ ಇವಾಗ ಗೊತ್ತಿದೆ ಎಷ್ಟು ನಾವು ಕಷ್ಟಪಟ್ಬಿಟ್ಟು ಇದನ್ನ ಶೂಟ್ ಮಾಡಿದ್ದೀವಿ ಅಂತ. ಅದು ನಾವು ರಿಹರ್ಸಲ್ ಟೈಮಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಚಾಲೆಂಜಿಂಗ್ ಆಗಿರತ್ತೆ ಅಂತ. ಬಿಕಾಸ್ ನಾವು ಪಾರ್ಟ್ ಬೈ ಪಾರ್ಟ್ ಶೂಟ್ ಮಾಡ್ತಿದ್ವಿ, ಲೈಕ್ ರಿಹರ್ಸ್ ಮಾಡ್ತಿದ್ವಿ. ಬಟ್ ಅಲ್ಲಿ ಲೈಟ್ಸ್ ಆ್ಯಂಡ್ ಸೋ ಮೆನಿ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಬೇಕಾದ್ರೆ ಅದ್ರ ಚಾಲೆಂಜಸ್ಸೇ ಡಿಫ್ರೆಂಟ್ ಆಗಿತ್ತು. ಟು ಬಿ ಆನೆಸ್ಟ್, ಲೈಟಿಂಗ್ನ ಹಿಡಿದು ಫೈನಲ್ ಟೇಕ್ವರೆಗೂ ಬಿಟ್ಟು 24 hours. ಸೊ ಒಂದು ಸಾಂಗ್ಗೆ 24 hours ಎಟ್ ಅ ಸ್ಟ್ರೆಚ್ ಶೂಟ್ ಮಾಡೋದು ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಬಟ್ ಫೈನಲಿ ಐ ಥಿಂಕ್ ಎವ್ರಿಬಡಿ ವರ್ ಲೈಕ್ ವೆರಿ ಆ್ಯಡಮೆಂಟ್, ಇಲ್ಲ ಮಾಡಲೇಬೇಕು, ಆ ಥರ ಪ್ರೂವ್ ಮಾಡಬೇಕು ಅಂತ. ಸೊ ಕೊನೆಗೆ ಬೆಳಗ್ಗೆ 6 ಗಂಟೆಗೆ ಶಾರ್ಟ್ ಫೈನಲ್ ಆಯಿತು. ಆ್ಯಂಡ್ ವೆರಿ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್.
ತುಂಬ ಅಮೇಝಿಂಗ್ ಆಗಿ ಸಾಂಗ್ನ ಕಂಪೋಸ್ ಮಾಡಿದ್ದೀರಾ ಜುಡಾ. ಹ್ಯಾಟ್ಸ್ ಆಫ್ ಟು ಯು. ಲೈಕ್ ಎಷ್ಟು ಸತಿ ಕೇಳಿದ್ರು ಕೇಳ್ತಾನೆ ಇರ್ಬೇಕಂತ ಅನ್ಸುತ್ತೆ. ಇಟ್ಸ್ ಲೈಕ್ ವೆರಿ ಸೂದಿಂಗ್, ವೆರಿ ಮೆಲೋಡಿಯಸ್. ಆ್ಯಂಡ್ ಸಾತ್ವಿಕ ಹೇಳ್ದಂಗೆ ಇಟ್ಸ್ ಲೈಕ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಆಫ್ ದ ಎಂಟೈರ್ ಆಲ್ಬಮ್ ಆ್ಯಂಡ್ ಇಟ್ ವಿಲ್ ಆಲ್ವೇಸ್ ಬಿ. ಅದನ್ನ ಅಷ್ಟೇ ಅದ್ಭುತವಾಗಿ ಸಂಜಿತ್ ಹೆಗ್ಡೆ ಅವರು ಹಾಡಿದ್ದಾರೆ ಸಹ. ಸೊ ಯಾ, ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಸಚ್ ಲೆಜೆಂಡರಿ ಪೀಪಲ್. ಈ ಸಿನಿಮಾ ಮೂಲಕ ನಂಗೆ ಅದೊಂದು ಅವಕಾಶ ಸಿಕ್ತು. ಸಂತೋಷ್ ಸರ್ ಆಗಲಿ ಆ್ಯಂಡ್ ವಿಲಿಯಮ್ ಸರ್ ಆಗಲಿ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಆ್ಯಂಡ್ ದೇ ಲೈಕ್ ಆ ಫೀಲೇ ಲೈಕ್ ದೇ ವರ್ ಸೋ ವೆಲ್ಕಮಿಂಗ್. ಆ್ಯಂಡ್ ಏನೇ ಚೂರು ಈ ಕಡೆ ಆ ಕಡೆ ಆದ್ರೇನು ನನಗೆ ಒಂಥರ ಪ್ರೋತ್ಸಾಹ ಕೊಟ್ಟು, ಇಲ್ಲ ಈ ಥರ ಮಾಡಿ ಈ ಥರ ಬರುತ್ತೆ ಅಂತ ಎಲ್ಲ ತುಂಬ ಎನ್ಕರೇಜ್ ಮಾಡಿದ್ರು. ಸೊ ಸುನಿ ಸರ್ ಓ ಮೈ ಗಾಡ್ ಸರ್, ನಾನು ಇನ್ನು ತುಂಬ ಸತಿ ಹೇಳಿದ್ದೀನಿ ನಿಮಗೆ, ಬಟ್ ಎಷ್ಟೇ ಸತಿ ಹೇಳಿದ್ರೂ ಕಡಿಮೆನೇ. ನಿಮ್ಮಷ್ಟು ಕೂಲ್, ಪೇಷಂಟ್ ಆ್ಯಂಡ್ ವಿಷನರಿ ಡೈರೆಕ್ಟರ್ ನಮ್ಮ ಲೈಕ್ ಕನ್ನಡ ಇಂಡಸ್ಟ್ರಿಲಿ ತುಂಬ ಕಡಿಮೆ. ಆ್ಯಂಡ್ ಐ ಆಮ್ ವೆರಿ 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 ಫಾರ್ಚುನೇಟ್ ನಿಮ್ಮ ಜೊತೆ ಕೆಲಸ ಮಾಡಿರೋದು. ಐ ಹೋಪ್ ನೀವು ಕೊಟ್ಟಿರೋ ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ಲೈಕ್ ನೀಟಾಗಿ ಪ್ರಾಪರಾಗಿ ಫುಲ್ಫಿಲ್ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಸರ್, ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ನೀವು ಸಾಂಗಲ್ಲಿ ಹೇಳ್ದಂಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಎಷ್ಟೇ ಬಜೆಟ್ ಆದ್ರೂ ಪಾಪ ಸರ್ ಅದನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೀವೊಂದು ಸ್ಟ್ರಾಂಗ್ ಪಿಲ್ಲರ್ ನಮಗೆ, ನಮ್ಮ ಸಿನಿಮಾಗೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಸಾಂಗ್ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ, ಎಲ್ಲ ಕಡೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಫಸ್ಟಾಗಿ ನನಗೆ ಮಾತಾಡೋಕ್ಕೆ ಬರಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಎಲ್ಲರೂ ನನ್ನ ಹೆಸರು ಹೇಳಿ ಹೇಳಿ ಎಲ್ಲ ದೊಡ್ಡವ್ರು ಮಾಡ್ತಿದ್ದಾರೆ. ನಾನು ತುಂಬ ಚಿಕ್ಕವನು. ಯಾಕಂತಂದರೆ ಈ ಸಾಂಗಲ್ಲಿ ನಂದು ಲೈಟಿಂಗ್ ಕೆಲಸ, ಲೈಟಿಂಗಲ್ಲಿ ಆಪ್ರೇಟ್ ಮಾಡ್ತಾಯಿದ್ದೆ. ಕೊರಿಯೋಗ್ರಾಫ್ ಮಾಡಿಬಿಟ್ಬಿಟ್ಟಿದ್ದೆ. ಯಾಕಂದರೆ ಟೈಮಿಂಗ್ಸಲ್ಲಿ ಆನ್ ಮಾಡಬೇಕಾಗಿತ್ತು, ಅಲ್ಲಿ ಯಾರು ಆನ್ ಮಾಡೋಕ್ಕೆ ಯಾರು ಇರಲಿಲ್ಲ. ಸೊ ಹಂಗಾಗಿ ಅದು ಆ ಕೆಲಸ ಮಾಡ್ಕೊತಿದ್ದೆ. ಇವರು ಹೇಳೋಷ್ಟು ನನ್ನ ಬಿಲ್ಡಪ್ ಏನಿಲ್ಲ. ಬಟ್ ಎಲ್ಲರೂ ಸೇರಿ ಒಂದು ಅದ್ಭುತ ಕಂಟೆಂಟ್ ಆಗಿದೆ, ಒಂದು ಹಾಡಾಗಿದೆ. ಈ ಸಾಂಗ್ ಹೇಳಬೇಕು ಅಂತಂದರೆ ಎಲ್ಲ ಸಿಲಂ ಸರ್ಗೆ ಸೇರಬೇಕಾಗಿರೋದು. ಯಾಕಂದರೆ ಇಲ್ಲಿಗೆ ಬರಬೇಕು, ಸುನೀಲ್ ಸರ್ ಜೊತೆ ನಾನು ಸೇರ್ಬೇಕಂತಂದರೆ ಇದೇ ಸಾಂಗ್ ಕಾರಣ. ಕೊರೋನಾ ಮುಂಚೆ ನಾನು ಮೊದಲೇ ಹೇಳಿದ್ದೆ. ಅವರು ಡ್ಯಾನ್ಸ್ ಕ್ಲಾಸ್ ಸೇರಿಕೊಂಡ್ರು ನನ್ನ ಜೊತೆ. ಅದಾದಮೇಲೆ ಕೊರೋನಾ ಬಿಡ್ತು, ನಾನು ಅಸ್ಟೆಂಟಾಗಿ ಮಾಡಬೇಕು ಸರ್ ಜೊತೆ ಅಂತ ಹೇಳಿದೆ. ಬಿಟ್ಟೇ ಬಿಟ್ರು. ಅವರು ಕಾಂಟ್ಯಾಕ್ಟ್ ಇರಲಿಲ್ಲ. ಈ ಸಾಂಗಿಂದ ನನ್ನ ಕರೆದ್ರು. ಈ ಸಾಂಗು ಅದು ಬಂದಮೇಲೆ ಪರಿಚಯ ಆಗಿ ತಿರ್ಗಾ ಆಯಿತು ಅಂದಮೇಲೆ ಅಸ್ಟೆಂಟಾಗಿ ಬಂದೆ. ಅಲ್ಲಿಂದ ಪ್ಲ್ಯಾನ್ ಚೇಂಜ್ ಆಗ್ತಾನೆ ಇತ್ತು. ಚೇಂಜ್ ಆಗಿ ಏನು ಮಾಡಬೇಕು ಕಟ್ ಸಾಂಗ್ಸು ಮತ್ತು ಸಿಮ್ಲಾ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅದೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಇಬ್ಬರೇ ಕೂತ್ಕೊಂಡು ಮಾಡ್ತಿದ್ವಿ. ಬರೋದು, ಪ್ಲ್ಯಾನ್ ಮಾಡೋದು, ಫಸ್ಟ್ ಮೂಮೆಂಟ್ ಮಾಡಿಬಿಟ್ವಿ. ಒಂದಷ್ಟು ಮೂಮೆಂಟ್ ಮಾಡಿಬಿಟ್ಟು ತೋರಿಸ್ಬಿಟ್ವಿ. ಎಲ್ಲ ತಗೊಂಡೋಗಿ ಸರ್ಗೆ ತೋರಿಸ್ತಾಯಿದ್ರಿ. ಇದು ಮೂರು ವರ್ಷದ ಹಿಂದೆ, ಇದು ಈಗಲ್ಲ. ಸಾಂಗ್ ರೆಡಿ ಆದಡಿಕೆನೇ ಸಿಲಂ ಸರ್ ನನಗೆ ಕ್ಲಾಸಿಗೆ ಕರೆದು ಈ ಸಾಂಗ್ ಹಿಂಗಿದೆ ಹಂಗಿದೆ ಸರ್, ಸಾಂಗ್ ತುಂಬ ಚೆನ್ನಾಗಿದೆ ಸರ್, ಮಾಡೋಣ ಸರ್, ಚೆನ್ನಾಗಿ ಮಾಡೋಣ, ಹಂಗೆ ಹಿಂಗೆ ಅಂದ್ಕೊಂಡು ಇಬ್ಬರು ಮೀಟಿಂಗು, ಫೋನ್, ಯಾವಾಗಲೂ ಫೋನು. ಆಮೇಲೆ ಸಾಂಗು ಕಂಪೋಸಿಂಗ್ ಆಯಿತು. ಈ ಥರ ಮಾಡೋಣ, ಆ ಥರ ಮಾಡೋಣ, ಒಂದಷ್ಟು ಕಟ್ ಮಾಡಿದ್ವಿ. ನಾವೇ ಕೊರಿಯೋಗ್ರಾಫ್ ಮಾಡಿ ಅಲ್ಲೇ ಶೂಟ್ ಮಾಡಿ ತೊಗೊಂಡೋಗಿ ಸುನಿ ಸರ್ ತೋರಿಸೋದು. ಆಮೇಲೆ ಸೈಲೆಂಟ್ ಆಗೋದು ಅಂದರೆ 1 ತಿಂಗಳು 2 ತಿಂಗಳಲ್ಲ, 6 ತಿಂಗಳು 3 ತಿಂಗಳು ಹಂಗೆ ಸೈಲೆಂಟ್ ಆಗೋದು. ಆಮೇಲೆ ತಿರ್ಗಾ ಪ್ರೋಸೆಸ್ ಆಗೋದು. ಇದಕ್ಕೆಲ್ಲ ಕಾರಣನೇ ಸಿಲಂ ಸರು. ಎಲ್ಲಾರನ್ನೂ ಸೈಲೆಂಟ್ ಆಗೋದಕ್ಕೆ ಹಾಗೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಫಸ್ಟ್ ಒಂದು ಹೇಳಿದ್ರಲ್ಲ, ನಂಗೆ ಮಾತಾಡಕ್ ಬರಲ್ಲ. ಓಕೆ, ಇಲ್ಲ ಯಾಕೆಂತಂದರೆ ಇದರಲ್ಲಿ ಅವರು ಅಸಿಸ್ಟೆಂಟಾಗೂ ಮಾಡಿದ್ದಾರೆ, ಕೋ ಡೈರೆಕ್ಟರಾಗೂ ಮಾಡಿದ್ದಾರೆ, ಹೀರೋಗೂ ಮಾಡಿದ್ದಾರೆ. ಅದಾದಮೇಲೆ ಎಲ್ಲರನ್ನೂ ಸಂಭಾಳಿಸ್ಬೇಕು, ಅದನ್ನೂ ಮಾಡಿದ್ದಾರೆ. ಯಾಕಂದರೆ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ. ಇಬ್ಬರು ಹೀರೋಯಿನ್ನು. ಅದಾದಮೇಲೆ ಈ ಸಾಂಗ್ ಮಾಡ್ಬೇಕಂತಂದರೆ ಇಬ್ಬರು ಕ್ಯಾಮ್ರಾಮ್ಯಾನು. ಅವ್ರು ಬ್ಯುಸಿ ಇದ್ದಾಗ ಇವ್ರು ಬ್ಯುಸಿ ಇದ್ದಾಗ ಅವರು. ಅದೆಲ್ಲ ಹೇಳಿಲ್ಲ ಸರ್. ಅಲ್ಲ, ನಾನು ಎಷ್ಟು ಜರ್ನಿ ಮಾಡಿದ್ದೀನಿ ಅಂತ. ಇದಕ್ಕೆ ನಾನು ಸಿಲಂ ಸರ್ ಇಬ್ಬರೇ ಫ್ರೀ ಇರೋದು. ಅವ್ರು ಕರೆದಾಗ ನಾನು, ಯಾಕಂತಂದರೆ ಸರ್ ಜೊತೆನೇ ವರ್ಕ್ ಮಾಡ್ತಾ ಇತ್ತು. ಬೆಳಗ್ಗೆ ಆಯಿತು ಅಂದರೆ ಆಫೀಸ್ಗೆ ಹೋಗ್ತೀನಿ, ಸರ್ ಸಿಗೋರು, ನಾನು ಮೀಟಿಂಗ್ ಆಗೋದು, ಹಿಂಗೆ ಮಾಡೋಣ ಅಂತ ಆಗ್ತಾನೆ ಇರ್ತಿತ್ತು. ಆದರೆ ಯಾವುದು ಪ್ರೋಸೆಸ್ ಆಗ್ತಿಲ್ಲ. ಇವತ್ತು ಶೂಟಿಂಗು, ಒಂದು ವಾರ, ನೆಕ್ಸ್ಟ್ ವಾರ, 1 ತಿಂಗಳು 2 ತಿಂಗಳು ಹಂಗೆ ಹೋಗ್ತಾನೆ ಇರೋದು. ಒಂದಂತೂ ನಮ್ಗೆ ಅರ್ಥ ಆಯ್ತು. ಹೇಳ್ಬಿಡ್ತೀನಿ ಏನಂದ್ರೆ ಮಾತಾಡಕ್ ಬರಲ್ಲ ಅಂದ್ರಲ್ಲ ಸರ್ ನೀವು. ಅದು
ಇಲ್ಲಿಂದ ಬರ್ತಾ ಇದೆ ಮೇಡಮ್. ಪಾಪ ಅವ್ರು ಎಷ್ಟು Okay, ಕಷ್ಟಪಟ್ಟಿದ್ದಾರೆ ಅಂತ quick ಹೇಳ್ತಾರೆ. ಆಗಿ, ಹಾ. ಆಯ್ತು ಆದರೆ ಇದರಲ್ಲಿ ಎಲ್ಲ ತುಂಬ ಎಫರ್ಟ್ ಹಾಕಿ ಎಲ್ಲರನ್ನೂ ಕೂರಿಸಿ ಎಲ್ಲರನ್ನೂ ಒಂದಿನ ಅಂತ ಶೂಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿತ್ತು. ಸೊ ಎಲ್ಲ ಕ್ರೆಡಿಟು ಸರ್ಗೆ ಹೋಗಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಎಷ್ಟು ಜನನ ಪ್ರಾಕ್ಟೀಸ್ ಅವರಿಬ್ಬರ ಜೊತೆನೇ, ಹೀರೋಯಿನ್ ಕೂಡ ಅಷ್ಟೇ, ಒಬ್ಬರು ಬಂದರೆ ಒಬ್ಬರು ಬರ್ತಿರ್ಲಿಲ್ಲ. ಅವ್ರ ಜೊತೆ ಇವರು ಇಲ್ಲದಾಗ ಇವ್ರು ಸಪೋರ್ಟ್ ಮಾಡೋರು, ಇವ್ರು ಇಲ್ಲದಾಗ ಇವ್ರು ಸಪೋರ್ಟ್ ಮಾಡೋರು, ಒಟ್ಟು ಕೋರ್ಡಿನೇಷನ್ ಆಗಿ ಈ 3 ಜನನು ಕೊನೆ ಫೈನಲ್ ಅಲ್ಲಿ ಒಂದು ಈ ಔಟ್ಪುಟ್ ತಗೊಂಡು ಬಂದಿದ್ದಾರೆ. ಓಕೆ ಸರ್.